ಒಬ್ರು ಇಟ್ಟಿಗೆ ಹೋಗಲ್ಲ, ಒಬ್ರು ಮನೆ ಬಟ್ಟೆಗೆ ಹೋಗಲ್ಲ. ನಮ್ ಕಷ್ಟ ನಮ್ಗೆ, ನಮ್ ಖುಷಿಗೆ ನಾವ್ ಏನೋ ಮಾಡ್ಕೊಂಡ್ ಸಾಯ್ತೀವಿ. 6 ಜನ ಅದಕ್ಕೂ ಬಿಡಾಯ್ತಾ, ಕುಣ್ಸಿದ್ದಾಯ್ತಾ, ಈ ತರ ಮಾತಾಡ್ತಾರ. ನನ್ ಪಾಸ್ ಆಗೋಷ್ಟರಲ್ಲಿ ಒಬ್ರಿಗೊಬ್ರೇನೆ ನನ್ ಕೇಳಕ್ಕೂ ಆಗಲ್ಲ ಹಿಂದಿರ್ಗಿ, ಯಾಕೆಂದ್ರೆ ನಾವ್ ಮಾತಾಡ್ಕೋತೀವಿ ನಿನಗೇನು ಅಂತಾರೆ. ಅವ್ರ ಏನ್ ಗೊತ್ತಾ, ಇನ್ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಮಾತ್ರ ನನಗೆ ಬ್ಯಾಡ್ ಕಮೆಂಟ್ ಬರೋದು. ಪ್ರತಿಯೊಂದನು ನಾನು ಫೋನ್ ಕೊಡ್ತೀನಿ ನೋಡಿ, ನೀವು ಏನೇನ್ ಕಮೆಂಟ್ ಬರುತ್ತೆ ಅವ್ರದ್ದು ಇನ್ಬಾಕ್ಸ್ ಚೆಕ್ ಮಾಡಿ. ಫಸ್ಟ್ ಮೆಸೇಜ್ ಮಾಡಿರ್ತಾರೆ, ಹಾಯ್ ಮೇಡಮ್, ಹಾಯ್ ಆಂಟಿ. ಅಲ್ಲಿ ರಿಪ್ಲೈ ಕೊಟ್ಟಿಲ್ಲ ಅಂತ ಕಮೆಂಟ್ ಬರೋದು. ಪ್ರಮೋಷನ್ ಮಾಡ್ತೀನಿ, ನಾನ್ ಮಾಡೋ ಪ್ರಮೋಷನ್ಗೆ ಪ್ರಮೋಷನ್ ಮಾಡೋರೆ ಕಳ್ದೋಗ್ಬಿಡ್ಬೇಕು, ಮಾಡ್ಸೋರೆ ಕಳ್ದೋಗ್ಬಿಡ್ಬೇಕು, ಆ ರೇಂಜಿಗೆ ಪ್ರಮೋಷನ್ ಮಾಡ್ತೀನಿ. ಏನೋ ಫುಟ್ಪಾತ್ ಗಾಡಿ ತಳ್ಕೊಂಡು ವ್ಯಾಪಾರ ಮಾಡ್ಕೊಂಡು ಅವಳೆ ಇವಳಿಗೆ ಏನ್ ಬರ್ತದೆ ಅಂತ ಅನ್ನೋರು ತುಂಬಾ ಜನ ಇದ್ದೀರಾ. ನಾನ್ ಪ್ರಮೋಷನ್ ಮಾಡಕ್ ನಿಂತ್ಕೊಂಡ್ರೆ ಇಡೀ ಬೆಂಗಳೂರೇ ನನ್ ಕಡೆ ತಿರುಗ್ ನೋಡ್ಬೇಕು. ಒಂದ್ ಡ್ರೆಸ್ಗೂ ಅಷ್ಟೇ, ಒಂದ್ ನೈಟ್ ಹಾಕೊಂಡು ಸುತ್ತಿದ್ದೀನಿ ಅನ್ಕೊಂಬೋದು. ಜೀವನ ಅದು, ಜೀವನ ಬಿಟ್ಟು ನಿಂತ್ರೆ ನೈಟಿನೇ ಕಿತ್ತಾಕ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ ನಾನು. ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಿರಿ ವೆಂಕಟೇಶ್. ಇವತ್ ನಮ್ ಜೊತೆಗಿದ್ದಾರೆ ಕಲ್ಲಂಗಡಿ ಹಣ್ಣಲ್ಲಿ ಫೇಮಸ್ ಆಗಿ ನೈಟಿ ಹಾಕೊಂಡು ಇಡೀ ಬೆಂಗಳೂರು ತಿರುಗ್ತಿರೋ ಟ್ರೆಂಡಿಂಗ್ ರೀಲ್ ಸ್ಟಾರ್ ಸವಿತಾ ಲೋಕೇಶ್ ಅವರು. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಅಕ್ಕ, ವೆಲ್ಕಮ್ ಟು ಅವರ್ ಚಾನಲ್. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸವಿತಾ ಲೋಕೇಶ್ ಯಾದವ್ ಅಂತ. ನಾನು ತುಂಬಾ ಫೇಮಸ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಬಟ್ ನೀವ್ ಹೇಳ್ಬೇಕು ನಾನು ಏನಾಗಿದ್ದೀನಿ ಅಂತ. ಇವತ್ತು ವಿಜಯ ವಿಶ್ವವಾಣಿಲಿ ಇಂಟರ್ವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ರು, ಅಂಗಡಿ ಹತ್ರನೇ ತಗೊಳ್ಕೊಂಡ್ಬಿಟ್ಟೆ, ಹೇಳ್ಕೊಂಬಂದು ಇಲ್ಲಿ ಕೂರ್ಸ್ಕೊಂಡಿದ್ದಾರೆ. ನನ್ನ ಜೀವನದ ಬಗ್ಗೆ ಹೇಳ್ತೀನಿ. ಇಷ್ಟಪಟ್ಟು ಕೇಳೋರು ಇದ್ದೀರಾ, ಕಷ್ಟಪಟ್ಟು ಅನ್ನೋರು ಇದ್ದೀರಾ, ಏನಾದ್ರು ಅನ್ನಿ. ನಂದೊಂದು ಪುಟ್ಟದಾಗ ಒಂದು ಇಂಟರ್ವ್ಯೂ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇವತ್ತು. ಅಕ್ಕ, ನೀವ್ ಯಾವ ಊರು, ನೀವೇನು ಓದಿರೋದು ಅದನ್ನೆಲ್ಲ ಸ್ವಲ್ಪ ಹೇಳ್ಕೊಳ್ಳಿ. ಮೇಡಮ್, ನಾನು ಓದಿರೋದು ಡಿಗ್ರಿ ಮಾಡಿದ್ದೀನಿ, BA ಆಗಿದೆ, ಬೇಸಿಕಲ್ ಕಂಪ್ಯೂಟರ್ ಮಾಡ್ಕೊಂಡಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ, ಬಾಳ್ತಾ ಇರೋದು ಬೆಂಗಳೂರೇ. ನಮ್ಮ ಕೊಟ್ಟಿರೋದು ಬಂದು ಯಡೂರ್ ಹತ್ರ. ಅಲ್ಲಿ ಸ್ವಲ್ಪ ದಿವಸ ಇದ್ವಿ ಅಷ್ಟೇ, ಬಟ್ ಪರ್ಸನಲ್ ಪ್ರಾಬ್ಲಮ್ ಇಂದ ನಾನು ಇವಾಗ ಸದ್ಯಕ್ಕೆ ಬೆಂಗಳೂರಿನಲ್ಲೇ ಇದ್ದೀನಿ. ನಿಮ್ ತಂದೆ ತಾಯಿ ಬಗ್ಗೆ ಹೇಳ್ಕೊಳ್ಳಿ. ನಮ್ಮ ಅಪ್ಪ ಅಮ್ಮ, ನಮ್ದು ಬೇಸಿಕ್ ಕೆಲಸ ಅಂದ್ರೆ ವ್ಯಾಪಾರ ಮಾಡೋದು. ಸೌತೆಕಾಯಿ, ಜೋಳ, ಯಾವ್ಯಾವ ಸೀಸನ್ ಅಲ್ಲಿ ಏನೇನ್ ಸಿಗುತ್ತೆ, ಕಬ್ಬಾಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು. ನಾನು BA ಮಾಡ್ಕೊಂಡಿದ್ರು ನಮ್ಮಮ್ಮ ಆಗ್ಲಿ ನಮ್ಮ ಅಪ್ಪ ಆಗ್ಲಿ ನಾನು ಎಲ್ಲೂ ಕೆಲ್ಸ ಕಳ್ಸಿಲ್ಲ. ನಮ್ಮಪ್ಪ ಏನ್ ಕೆಲಸ ಮಾಡ್ತಾರೋ ನಾನು ಅದೇ ಕೆಲಸ ಮಾಡ್ತಾ ಇರೋದು. ಬೇಕಿದ್ರೆ ಡೌಟ್ ಇರೋರು ಬಂದು ಸರ್ಚ್ ಮಾಡ್ಬೋದು. ಸೌತೆಕಾಯಿ ರಂಗಣ್ಣನ ಮಗಳು ಅಂದ್ರೆ ಮಾತ್ರ ಸವಿತಾ ಅಂತ ಯಾರು ಹೇಳೋದು. ಇವಾಗ ಇನ್ಸ್ಟಾಗ್ರಾಮ್ ಸವಿತಾ ಲೋಕೇಶ್ ಯಾರು ಅಂದ್ರೆ ಗುರ್ತಿಸ್ಕೊಂಡಿದೀನಿ. ನಾನು ಇನ್ಸ್ಟಾಗ್ರಾಮ್ ಬರೋಕ್ಕಿಂತ ಮುಂಚೆ ಸೌತೆಕಾಯಿ ರಂಗಣ್ಣನ ಮಗಳ ಸವಿತಾ ಅಂತಾನೆ ನನ್ ಗುರ್ತು. ಬರೀ ಸವಿತಾ ಅಂದ್ರೆ ಯಾರು ಹೇಳ್ತಿರ್ಲಿಲ್ಲ. ನಿಮ್ಗೆ ಏಜ್ ಎಷ್ಟು ಸವಿತಾ ಅಕ್ಕ? ಇವಾಗ ಅದು ಬೇಕಿತ್ತಾ ಹೇಳಬೇಕಾ? ಹೌದು, ಹೇಳಿ. ಇಷ್ಟೇ ಎನರ್ಜೆಟಿಕ್ ಆಗಿದ್ದೀರಲ್ಲ, ನಿಮ್ಗೆ ಎಲ್ಲ ಗೊತ್ತಿರುತ್ತೆ ಮೇಡಮ್ ಅವರಿಗೆ. ಯಾಕೆಂದ್ರೆ ಅಜ್ಜಿ ಮಾಡ್ಬಿಟ್ಟಿದ್ದಾರೆ ನನ್ನ, ಅಲ್ವಾ? ಅವ್ರಿಗೆ ಗೊತ್ತಿದೆ ಅಜ್ಜಿಗೆ ಎಷ್ಟು ಏಜ್ ಆಗ್ಬೇಕು ಅಂತ. ಕಮೆಂಟ್ ಅಲ್ಲಿ ಬಂದು ಅಜ್ಜಿ ಮಾಡಿದ್ದಾರೆ, ಇನ್ಬಾಕ್ಸ್ ಅಲ್ಲಿ ಆಂಟಿ ಮಾಡಿದ್ದಾರೆ. ಅದ್ರಿಂದ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವ್ ಹೇಳ್ಬೋದಿತ್ತು. ಗೊತ್ತಿರೋದ್ರಿಂದ ಏನು ಹೇಳದ್ ಬೇಡ ಅಂತ ಅನ್ಕೊಂತೀನಿ. ಇರ್ಲಿ, ನಮಗ್ ಗೊತ್ತಾಗ್ಬೇಕಲ್ಲ, ಹೇಳಿ. ನಿಮ್ಗೆ ಆಮೇಲೆ ಹೇಳ್ಬೋದ ನಾನು? ಓಕೆ, BA ಓದಿದೀನಿ ಅಂತ ಹೇಳ್ರಿ. ಅದು ಓದ್ಬಿಟ್ಟು ಸೌತೆಕಾಯಿ ಯಾಕೆ ಮಾಡ್ತಿದ್ರಿ? ನೀವು ಬೇರೆ ಕೆಲ್ಸಕ್ಕೆ ಹೋಗ್ಬೋದಿತ್ತಲ್ಲ ಸವಿತಾ ಅಕ್ಕ? ಹೋಗ್ಬೋದಿತ್ತು. ನಮ್ಮ ಅಮ್ಮ ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನಷ್ಟೇ ಕೇಳ್ಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ, ಯಾವ ಏಜ್ ಅಲ್ಲಿ ಮದ್ವೆ ಆದ್ರಿ ಸವಿತಾ ಅಕ್ಕ? ನಂದು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ಬೇಕಾದ್ರೆ 19 ಮದ್ವೆ ಆಗಿದ್ದು. ಅದ್ ಮದ್ವೆ ಆದ್ಮೇಲೆ ನಮ್ಮ ಮನೆಯವರು 1 ವರ್ಷ ಎಕ್ಸಾಮ್ ಬರ್ಸಿ ಡಿಗ್ರಿ ಕಂಪ್ಲೀಟ್ ಮಾಡಿಸಿದ್ರು. ನಮ್ಮ ಮಕ್ಳು ಇಬ್ರು ಹುಟ್ಟದ್ಮೇಲೆ ಕಂಪ್ಯೂಟರ್ ಬೇಸಿಕ್ ಮಾಡ್ಕೊಂಡೆ, ಎಲ್ಲರೂ ಜಾಬ್ ಹೋಗೋಣ ಅಂತ. ಬಟ್ ಜಾಬ್ಗಂತೂ ಎಲ್ಲೂ ಹೋಗಿಲ್ಲ. ಯಾಕೆ ಹೋಗ್ಲಿಲ್ಲ? ಟ್ರೈ ಮಾಡ್ಬೋದಿತ್ತಲ್ಲ ಅಕ್ಕ? ಅಂದ್ರೆ ಅಮ್ಮರು ನಮ್ಗೆ ಜಾಬ್ ಮಾಡಕ್ಕೆ ಬೇಡ. ಇವಾಗ ಒಬ್ರತ್ರ ಕೈ ಒಡ್ಡೋದಕ್ಕಿಂತ ನಾವೇ ಆದಷ್ಟು ನಮ್ ಕೈಲಾದಿತ್ತು ವ್ಯಾಪಾರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ನಮ್ಮ ವ್ಯಾಪಾರ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಕಷ್ಟಪಟ್ಟು ಬೆಳಿಗ್ಗೆ ಬೇಗ ಎದ್ದು ನಮ್ದೇ ಕೆಲ್ಸ ಅಂತ ಮಾಡ್ಬೋದು. ಅದು ತುಂಬಾ ಖುಷಿ ಕೊಡುತ್ತೆ. ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ. ನಿಮ್ದು ಲವ್ ಮ್ಯಾರೇಜಾ? ಇಲ್ಲ ಮೇಡಮ್, ನಮ್ದು ಅರೇಂಜ್ ಮ್ಯಾರೇಜ್. ನಿಮ್ ಇನ್ಸ್ಟಾಗ್ರಾಮ್ ಜರ್ನಿ ಹೇಗ್ ಶುರು ಆಯ್ತು ಸವಿತಾ ಅಕ್ಕ? ಕಲ್ಲಂಗಡಿನಿಂದ. ಕಲ್ಲಂಗಡಿ ಅಂದ್ರೆ ಬೆಳಿಗ್ಗೆನೆ ಬೇಗ ಹೋಗಿ ಮಾರ್ಕೆಟ್ಗೆ ಹೋಗಿ ಹಣ್ಣು ತಗೊಂಡ್ ಬಂದು ನಾವು ವ್ಯಾಪಾರ ಮಾಡೋ ಜಾಗದಲ್ಲಿ ಹಾಕೊಂಡು ಅಲ್ಲಿಂದ ಮನೆಗೆ ಹೋಗಿ ನಾವು ತಿಂತೀವೋ ತಿನ್ನಲ್ವಾ, ಟೈಮ್ ಆಗ್ಬಿಡುತ್ತೆ. ಬಿಸಿಲು ತುಂಬಾ ಇರುತ್ತೆ.
ನಾನು ವ್ಯಾಪಾರಕ್ಕಿಂತ ನಿಂತಾಗ ಫಸ್ಟ್ ಬೋನಿಗೆ 50 ರೂಪಾಯಿ ಹಣ್ಣು ತಗೊಂಡು 5 ರೂಪಾಯಿ ಫೋನ್ ಪೇ ಮಾಡ್ಬಿಟ್ಟು ಹೊಟ್ಟೋಗಿದ್ದಾರೆ. ಅದು ತುಂಬಾ ಬೇಜಾರಾಗೋಯ್ತು. ನಂದು ಏನ್ ಗೊತ್ತಮ್ಮ, ಮನ್ಸೇನಿಲ್ಲ, ವಾಯ್ಸ್ ತುಂಬಾ ಕೆಟ್ಟದು. ನನ್ಗೆ ಯಾರಾದ್ರೂ ಕೆಟ್ಟದ್ ಮಾಡಿದ್ರೆ ಅದನ್ನ ಫುಲ್ ಅಲ್ಲೇ ಸ್ಪಾಟ್ ಅಲ್ಲಿ ಕೊಟ್ಬಿಡ್ಬೇಕು. ಅದು ಹೇಳ್ದೆ, ಅದನ್ನ ನನ್ ಜನ ತಗೊಂಬಂದ್ ಇಲ್ಲಿ ಕೂರ್ಸಿದ್ದಾರೆ. ಯಾವ ಏಜ್ ಅಲ್ಲಿ ಮತ್ತೆ ಯಾವ ಇಸ್ವಿಲಿ ನೀವು ಇನ್ಸ್ಟಾಗ್ ಬಂದು ಶುರು ಮಾಡಿದ್ ನಿಮ್ ಲೈಫ್ ಸ್ಟೈಲ್? 2001 ನಮ್ಮ 2001ರಲ್ಲಿ. ಅವಾಗ ಯಾವ್ದು ಇತ್ತು? ನಾನು ಇನ್ಸ್ಟಾ ಫೋನ್ ಅಂತ ತಗೊಂಡಿದ್ದು ಅವಾಗ್ಲೇ ಫಸ್ಟ್. ಅಂದ್ರೆ ನಮ್ಮ ಮನೆಯವರು, ನಾನು ಎಲ್ಲರಿಗೂ ಸೇರಿ, ನನ್ ಮಗ ಕರೋನಾ ಬಂದ್ಬಿಡ್ತು, ಆನ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆದಾಗ ಫೋನ್ ತಗೊಂಡಿದ್ದು. ಅವಾಗ ಸುಮ್ನೆ ಒಂದೊಂದು ಫೋಟೋ ಹಾಕ್ತಿದ್ವಿ. ನಾನು ಫೇಮಸ್ ಆಗಿದ್ದು 2003 ನಲ್ಲೇನೆ, ಕಲ್ಲಂಗಡಿಯಿಂದ. 2003? 13 ಸಾರಿ, 2013 ಅಲ್ಲಿ 30. ನಿಮ್ ಮಕ್ಳ ಬಗ್ಗೆ ಏನಾದ್ರು ಹೇಳಿ ಅಲ್ಲ. ಸಾರಿ ಅಮ್ಮ, 2023 ಅದೇ ಹೇಳಿ. 2023 ಇಲ್ಲಿ ನಾನ್ ಫೇಮಸ್ ಆಗಿದ್ದು. ನೀವ್ ಇಷ್ಟು ಫೇಮಸ್ ಆಗ್ತೀನಿ ಅಂತ ಅನ್ಕೊಂಡಿದ್ರ? ಇಲ್ಲ ಅಮ್ಮ, ಖಂಡಿತ ನಾನು ಊಹೆನೆ ಮಾಡಿಲ್ಲ. ಫೇಮಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಯಾರೋ ಒಬ್ರು ಮೋಸ ಮಾಡ್ಬಿಟ್ಟು ಹೋದ್ರು, ಅದು ತುಂಬಾ ಸಿಟ್ಟು ಬಂತು. ಎಷ್ಟೊಂದ್ ಜನ ವ್ಯಾಪಾರ ಮಾಡೋರ್ಗ ಹಂಗ ಆಗತ್ತೆ, ಬಟ್ ವ್ಯಾಪಾರ ಮಾಡೋರು ನನಗೆ ವಾಪಸ್ ಹೇಳಿದ್ರು, ಹೌದಮ್ಮ ನಮ್ಗೂ ಹಿಂಗಾಗದೆ ಅಂತ. ಏನು ವ್ಯಾಪಾರ ಮಾಡ್ದಲೆ ಸುಮ್ನೆ ಖಾಲಿ ಕುಂತಿರೋರು 50 ರೂಪಾಯಿ ಗೊತ್ತಿಲ್ವಾ ನಿನ್ಗೆ, ಹೋದ್ರು ಹೋಗೋದು, ಇದನ್ನ ಯಾಕೆ ಹೇಳ್ದೆ ಅಂತಾರೆ. ಅದಕ್ಕೆ ಏನ್ ಕಷ್ಟ ಅಂತ ನಮ್ಗಷ್ಟೇ ಗೊತ್ತಿರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಈಗ ಆಕ್ಟಿಂಗ್ ಮಾಡ್ಬೇಕನ್ನೋ ಲೆವೆಲಿಗೆ ಬಂದು. ನಿಮ್ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ? ನಮ್ ಹಸ್ಬೆಂಡ್ ಇದು ಮದ್ವೆಗಳ ಡೆಕೋರೇಷನ್ ಕೆಲಸ ಮಾಡ್ತಾರೆ. ಅವ್ರು ನಿಮ್ಗೆ ಈ ರೀಲ್ಸ್ ಎಲ್ಲ ಮಾಡಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಇಲ್ಲಿ ಫೋನ್ ಹಿಡ್ಕೊಳ್ಳೋದೇ ಅವರು. ಮತ್ತಿನ್ನ ನಾವು ಕ್ಯಾಮ್ರಾಮನ್ ಇಟ್ಕೊಂಡಿದೀವಿ, ಮಕ್ಳು ಓದ್ತಾರ, ಅವ್ರಿಗೆಲ್ಲ ಏನು ಕೇಳಕ್ ಆಗಲ್ಲ. ಪಾಪ ಕೆಲ್ಸ ಮಾಡ್ಕೊಂಡ್ ಬಂದಾಗ ರೀ ಫೋನ್ ಹಿಡ್ಕೊಳ್ರಿ ಅಂದ್ರೆ ಹಿಡ್ಕೋತಾರ. ಹೇಳಮ್ಮ ಅದ್ ಏನ್ ಹೇಳ್ತೀವಿ ಅಂತಾರೆ. ನಾನು ಹೇಳ್ತೀನಿ, ಅದನ್ನ ಜನ ನೋಡ್ತಾರೆ. ಅಲ್ಲ, ನೀವು ಈ ತರ ರೀಲ್ಸ್ ಶುರು ಮಾಡಿದಾಗ ನೀವು ನಿಮ್ ಖುಷಿಗೆ ನೀವು ಮಾಡಿದ್ರಿ, ಬಟ್ ನೋಡೋ ಜನ ಮಾತಾಡೋರು ಅವರೆಲ್ಲ 100 ಮಾತಾಡ್ತಿರ್ತಾರೆ, ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ಅದನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ಕೊಂಡಿ ಸವಿತಾಕ? 100 ಅಂತ ಹೇಳೋದೇ ಬೇಡ ಮೇಡಮ್, ಅದು 1000 ಲಕ್ಷ ಅಂತ ಹೇಳಿ ಅದು ಓಕೆ ಅನ್ಬೋದು. 100 ಅನ್ನೋ ಮಾತೇ ಇಲ್ಲ ನನಗಂತೂ. ನಮ್ಮ ಮನೆಯವ್ರು ನೋಡಿ ನೋಡಿ ಯಾರಿವ್ರು ಹೋಗ್ರಿ ಒಂದ್ಸಲಿ ಕೇಳ್ಕೊಂಬನ್ರಿ ಅನ್ಬಿಡ್ತೀನಿ. ಯಾರು ಇವ್ರು ಹಿಂಗ ಹೋಗ್ರಿ ಕೇಳ್ಕೊಂಬನ್ರಿ. ಯಾಕಂದ್ರೆ ಅದೇ ಕೆಲ್ಸ ನಮ್ಗೆ. ನನ್ ಮನೆಯವ್ರದ್ದು ತುಂಬಾ ಸಪೋರ್ಟ್ ಇದೆ. ಯಾಕಂದ್ರೆ ಮನೇಲಿ ಗೊತ್ತಲ್ವಾ, ಬೆಳಿಗ್ಗೆ ಎದ್ರೆ ಅಡ್ಗೆ ಮನೆನೆ ನೋಡ್ತೀರಾ, ಒಂದ್ ಸೋಕಿ ಮಾಡಲ್ಲ, ಒಂದ್ ಸ್ಟೈಲ್ ಮಾಡಲ್ಲ. ನಂದು ಏನ್ ಇದೆ ಉಡುಪು ನೈಟಿ ಗೊತ್ತಲ್ಲ ನಿಮಗೆ, ಇವಾಗಂತೂ ಅದೇ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ. ನನ್ಗೆ ಯಾಕಂದ್ರೆ ಅಷ್ಟೊಂದ್ ಟೈಮ್ ಸಿಗಲ್ಲ ಸೀರೆಲ್ಲ ಉಟ್ಕೊಂಡು ಕೆಲಸ ಮಾಡೋರು. ಅದ್ ಮಾಡಕ್ ಆಗತ್ತಾ? ಏನೋ ಆಫೀಸ್ಗೆ ಹೋಗೋದಾದ್ರೆ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರ ಹತ್ರ ಇಸ್ಕೊಂಡಾದ್ರೂ ಹಾಕೊಂಡು ಹೋಗೋಣ ಅನ್ಬೋದು. ನಮ್ದು ಹಂಗೇನಿಲ್ಲ, ಒಂದ್ ನೈಟಿ ತಗ್ಲಾಕೊಂಡ ಮುಸ್ರೆ ಉಜ್ಜು ಕೆಲಸ ಮಾಡು. ನೀವೇನ್ ಕೆಲಸ ಮಾಡೋದು? ಇದು ಕಲ್ಲಂಗಡಿ? ನಾನು ಮೊದ್ಲು ಕಲ್ಲಂಗಡಿ ವ್ಯಾಪಾರ ಮಾಡ್ತಿದ್ದೆ. ಒಳ್ಳೆ ಜನ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಕೆಟ್ಟ ಜನ, ನಾವ್ ಒಂದ್ ಜಾಗದಲ್ಲಿ ಅನ್ನೋದಕ್ಕೆ ಒಂದ್ ಓನರ್ ಅಂತ ಇರ್ತಾರ ನಾವ್ ಕೆಲಸ ಮಾಡೋದಕ್ಕೆ. ಹಾಯ್ ಕಲ್ಲಂಗಡಿ ಅನ್ಕೊಂಡ್ ಹೋಗೋದು. ಮತ್ತೆ ಇನ್ನೊಂದ್ ಪದ ಯೂಸ್ ಮಾಡ್ತಾರೆ, ಡಗಾರ್ ಅನ್ನೋ ಪದ. ಅಂದ್ರೆ ಏನು ಕೆಲಸ ಇರಲ್ವಲ್ಲ ಮೇಡಮ್, ಕುಂತಿರ್ತಾರಲ್ಲ ಅವ್ರಿಗೆ ಕಮೆಂಟ್ ಅಲ್ಲಿ ಏನ್ ಗೊತ್ತಾ, ಇದನ್ನ ವೈರಲ್ ಆಗ್ಬಿಡುತ್ತಲ್ವಾ ವಿಡಿಯೋ. ನನ್ ಕಷ್ಟ ಹೇಳ್ಕೊಂಡಲ್ವಾ, ಖಾಲಿ ಕುಂತಿರ್ತಾರ, ಅವ್ರಿಗೆ ಕಷ್ಟ ಸುಖ ಗೊತ್ತಿರಲ್ಲ. ಅದಕ್ಕೆ ಆ ಪದಗಳನ್ನ ಹೇಳ್ಕೊಂಡ್ ತಿರ್ಗ್ಬೇಕಾದ್ರೆ ಓನರ್ಗಳು ಅಲ್ಲೇ ಪಕ್ಕದಲ್ಲೇ ಮನೆ ಓನರ್ದು, ಅಲ್ಲಿಂದ ನನ್ ಜಾಗ ಎತ್ತಬೇಕಾಯ್ತು, ಅಣ್ಣ ಅಂಗಡಿ ವ್ಯಾಪಾರ ತೆಗಿಬೇಕಾಯ್ತು. ತುಂಬಾ ತೊಂದ್ರೆ ಆಯ್ತು. ಬಟ್ ನಾನು ಅದೆಲ್ಲ ಏನು ಹೇಳ್ಕೊಂಡಿಲ್ಲ. ಆಮೇಲೆ ಅದು ಒಂದ್ ಸಿಂಪತಿ ಅಂತ ಬರುತ್ತೆ. ನಂದು ಒಂದ್ ಕಷ್ಟ ಅಂತ ಹೇಳ್ಕೊಂಡ್ರೆ ಅಷ್ಟೇ. ಅಂತಂತ ಪದ ಯೂಸ್ ಮಾಡ್ತಾರೆ, ನಾನು ಅವ್ರಿಗೆ ಏನ್ ಹೇಳಕ್ ಆಗಲ್ಲ. ಕೆಲವ್ರು ಇರ್ತಾರೆ ಇಷ್ಟೊಂದ್ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾರಲ್ಲ, ನಿಮ್ ಹಸ್ಬೆಂಡ್ ಏನ್ ಹೇಳಲ್ವಾ ಇದಕ್ಕೆ? ಅವ್ರು ಏನು ಹೇಳಲ್ಲ. ಅಂದ್ರೆ ಅವ್ರು ಯಾರು ಅಂತ ಗೊತ್ತಿರಲ್ವಲ್ಲ ಮೇಡಮ್. ಗೊತ್ತಿರಲ್ಲ ಅಂದ್ರೆ ಒಂದ್ ವ್ಯಕ್ತಿ ಏನಾದ್ರು ಹೇಳ್ತಾರೆ ಅಂದ್ರೆ, ಒಂದ್ ಗಂಡ ಅದವ್ರಿಗೆ ಎಕ್ಸೆಪ್ಟ್ ಮಾಡಕ್ ಕಷ್ಟ ಆಗುತ್ತೆ. ತನ್ನ ಹೆಂಡತಿಗೆ ಹಂಗೆಲ್ಲ ಮಾತಾಡ್ತಾರೆ ಅಂದ್ರೆ ಅವಾಗ ಇಬ್ರು ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ತೀರಾ? ನನ್ನ ಫ್ಯಾಮಿಲಿ ಇರುತ್ತೆ, ನಿಮ್ಗೂನು ಫ್ರೆಂಡ್ಸ್ ಇರ್ತಾರೆ, ಅಕ್ಕಪಕ್ಕದ ಮನೆಯವರೆಲ್ಲ ಇರ್ತಾರೆ, ತುಂಬಾ ನೋವು ಪಟ್ಟಿರ್ತಾರೆ. ಈಗ ಫೇಮಸ್ ಆಗಿದ್ದೀರಾ ಅಂದ್ರೆ 100 ಮಾತಾಡ್ತಾರೆ. ಅಕ್ಕಪಕ್ಕ ಮನೆಯವ್ರದಂತೂ ಮಾತಾಡಂಗೇ ಇಲ್ಲ ಮೇಡಮ್. ಅದ್ ಮಾತಾಡೋಕ್ರೆ ನನ್ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು ಅನ್ಕೊಂಡಿದೀನಿ. ನನ್ ತುಂಬಾ ಬೇಜಾರಾಗುತ್ತೆ. ಅಕ್ಕಪಕ್ಕದ ಮನೆಯವರು ಮಾತಾಡಂಗಿಲ್ಲ. ಆಮೇಲೆ ಇನ್ನೊಂದು, ಈ ಸಂಬಂಧಿಕರಿದಾರಲ್ಲ, ಸಂಬಂಧಿಕರಷ್ಟು ದರಿದ್ರ ಜನಗಳು ನಮ್ಮನ್ನ ಏಳ್ಸೋದ್ರಲ್ಲಿ ಸಮುದ್ರ ಹುಡುಕಿದ್ರು ಸಿಗಲ್ಲ. ಅಷ್ಟು ಜನ ದರಿದ್ರ ಜನಗಳು. ಎಲ್ಲರೂ ಅಂತಲ್ಲ, ಕೆಲವು ಜನ. ಆದ್ರೆ ಮೊದ್ಲು ನಾವು ಕಮೆಂಟ್ ನೋಡ್ತೀವಿ, ಇವಾಗ ಕಮೆಂಟ್ಗೂ ನಮ್ಗೂ ಕನೆಕ್ಟೇ ಇಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರು ಓದಿಲ್ಲ. ಅವ್ರು ನಾನು ಏನೋ ನೋಡಿ ಹೇಳಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗತ್ತೆ. ಅಷ್ಟು ಓದಿಲ್ಲ ಅವ್ರು, ಅಷ್ಟಾಗಿ ಟೈಮು ಸಿಗಲ್ಲ. ನಾವು ಕನೆಕ್ಟೇ ಇಲ್ಲ ಈಗ ಕಮೆಂಟ್ಗೆ. ನಮ್ ಕೆಲ್ಸ ಏನೋ, ಈ ಊಟ ಮಾಡ್ತೀವೋ ಊಟ ಮಾಡಲ್ವಾ, ಏನೋ ನಮ್ ಫೋನ್ ಇದೆ,
ನಾವು ನನ್ ಫೋನಲ್ಲಿ ಹಾಕೋದು, ಬೇರೆ ಫೋನ್ಗೆ ಹಾಕಲ್ಲ. ಆದ್ರೆ ಅವ್ರ ಫೋನ್ಗೆ ಹೋದ್ರೆ ನಾವ್ ಏನ್ ಮಾಡೋದು? ಅವ್ರ ಮುಂದೆ ಹೋಗ್ಬೇಕು. ಆದ್ರೆ ಅನ್ಕೊಂತಾರೆ ನಾವ್ ಏನ್ ಮಾಡಕ್ಕಾಗತ್ತೆ, ನಮ್ ಕೆಲ್ಸ ನಾವ್ ಮಾಡ್ತಾ ಇರ್ಬೇಕು. ನೀವ್ ಹೇಳಿದ್ರಲ್ಲ ನಿಮ್ ಹಸ್ಬೆಂಡ್ ಓದಿಲ್ಲ ಅಂತ, ಅದ್ ನೀವು ಓದಿ ಅವ್ರಿಗೆ ಹೇಳ್ತೀನಿ ಅಂತ. ಈಗ ಫ್ರೆಂಡ್ಸ್ ಯಾರಾದ್ರೂ ಇರ್ತಾರೆ, ನಿಮ್ ಹಸ್ಬೆಂಡ್ ಏನ್ ನಿಮ್ ಹೆಂಡತಿಗೆ ಈ ತರ ಕಮೆಂಟ್ಸ್ ಬರುತ್ತೆ, ಇವ್ರಿಗೆ ರೀಲ್ಸ್ ಮಾಡೋ ಅವಶ್ಯಕತೆ ಇದೆಯಾ? ತುಂಬಾ. ಅದ್ರಿಂದ ಅವ್ರೇನಾದ್ರು ನಿಮಗ್ ಬಂದು ಬೈಯೋದು ತುಂಬಾ. ಅಲ್ಲಿ ಬೈಯೋದು ಅಂದ್ರೆ ಕಮೆಂಟ್ಸ್ ಗೆ ತಲೆ ಕೆಡ್ಸ್ಕೊಬೇಡ ಅಂತ ಅವ್ರೇ ಹೇಳ್ತಾರೆ. ತುಂಬಾ ಹೇಳೋರು ಹಿಂಗ್ ಮಾಡ್ತಾರೆ ನನ್ಗೆ ಅಕ್ಕಪಕ್ಕ ರಿಲೇಷನ್ ಅಲ್ಲ ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ವಿಡಿಯೋ ಮಾಡ್ದೆ. ತುಂಬಾ ಹೇಳ್ದಲ್ಲ, ನೀವ್ ಅನ್ನೋದಾದ್ರೆ ನನಗ್ ಬಂದ್ ಹೇಳಿ, ನಮ್ಮ ಮನೆಯವ್ರ ಹತ್ರ ಹೇಳೋದಲ್ಲ. ನಾವು ಏನ್ ಮಾಡ್ಬೇಕು ಅಂತ ಅದ್ ನಮಗ್ ಗೊತ್ತಿರುತ್ತೆ. ಅಂದ್ರೆ ಕಮೆಂಟ್ ಬಗ್ಗೆ ನಾವು ಈಗ ತಲೆ ಕೆಡ್ಸ್ ಅದಕ್ಕೂ ನಮಗೂ ಕನೆಕ್ಟ್ ಇಲ್ಲಲ್ಲ ಮೇಡಮ್. ಈಗ ನಾನೇನಾರು ಒಂದು ಡ್ರೆಸ್ ಎಲ್ಲ ಬಿಚ್ಚಾಕೊಂಡು ವಿಡಿಯೋ ಮಾಡಿ ಯಾರ ಕಮೆಂಟ್ ಮಾಡಿದ್ರೆ ಅಯ್ಯೋ ನಾನ್ ಮಾಡಿದೀನಿ ಅಂದಿದ್ರೆ ನಾನ್ ತಿತ್ಕೊಳ್ಳೋಣ ಅನ್ಬೋದು. ಇಲ್ವಾ, ಮನೆ ಬಿಟ್ಟು ಮಠ ಬಿಟ್ಟು ಹೊರಗಡೆ ಸುತ್ತಾಡ್ಕೊಂಡು ಹೋದ್ರೆ ಅಂದ್ರಪ್ಪ ಅಂತ ಅನ್ಕೊಬಹುದು. ನಾನು ಕಮೆಂಟ್ ಬಗ್ಗೆ ನಮ್ಗ ಅವಶ್ಯಕತೆನೆ ಆಗಲ್ಲ. ಬಟ್ ಖಾಲಿ ಕುಂತಿರ್ತಾರಲ್ಲ ಮೇಡಮ್, ಕೆಲ್ಸ ಇಲ್ದಲೆ ಕುಂತಿರ್ತಾರೆ. ಅವ್ರ ಏನ್ ಗೊತ್ತಾ, ಇನ್ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಮಾತ್ರ ನನಗೆ ಬ್ಯಾಡ್ ಕಮೆಂಟ್ ಬರೋದು. ಪ್ರತಿಯೊಂದನು ನಾನು ಫೋನ್ ಕೊಡ್ತೀನಿ ನೋಡಿ, ನೀವು ಏನೇನ್ ಕಮೆಂಟ್ ಬರುತ್ತೆ ಅವ್ರದ್ದು ಇನ್ಬಾಕ್ಸ್ ಚೆಕ್ ಮಾಡಿ. ಫಸ್ಟ್ ಮೆಸೇಜ್ ಮಾಡಿರ್ತಾರೆ, ಹಾಯ್ ಮೇಡಮ್, ಹಾಯ್ ಆಂಟಿ. ಅಲ್ಲಿ ರಿಪ್ಲೈ ಕೊಟ್ಟಿಲ್ಲ ಅಂತ ಕಮೆಂಟ್ ಬರೋದು. ಟಾರ್ಚರ್ ಮಾಡಿದಾರೆ ನೀವು ಇನ್ಸ್ಟಾ ರೀಲ್ ಶುರು ಮಾಡಕ್ಕಿಂತ ಮುಂಚೆ, ಮಾಡಾದ್ಮೇಲೆ ಅದ್ರ ಬಗ್ಗೆ ಹೇಳಿ ಅಕ್ಕ. ಅದನ್ನ ಹೇಳ್ಕೊಳಕ್ಕೆ ಆಗಲ್ಲ ಅಮ್ಮ, ಯಾಕೆಂದ್ರೆ ಅದ್ ನೆನ್ಸ್ಕೊಂಡ್ರೇನೆ ರೀಲ್ಸ್ ಮಾಡೋದೇ ಬಿಟ್ಬಿಡ್ಬೇಕು ಅನ್ಸುತ್ತೆ. ಬಟ್ ಒಂದ್ ಖುಷಿ ಅಷ್ಟೇ, ಅದರಿಂದ ಏನು ಲಾಭ ಇಲ್ಲ. ನನ್ ಮನೇಲಿ ಬೇಡ ಅಂದ್ರೆ ನಾವ್ ಏನ್ ಅನ್ಬೋದು, ಮನೇಲಿ ಸಪೋರ್ಟ್ ಇರೋದ್ರಿಂದ ಮಾಡ್ತೀನಿ. ನಾನು ಈ ಒಂದ್ ಮನೆಯಿಂದ ಈಚೆ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಮ್ಮ, ಎಲ್ಲೂ ಹೋಗಲ್ಲ ಮಾಡಲ್ಲ. ಆದ್ರೂ ಅಕ್ಕಪಕ್ಕದ ಜನತ್ ಹೆಂಗ್ ಅಂಜಬೇಕು ಅಂದ್ರೆ, ನನ್ ಮನೆಯಿಂದ ಈಚೆ ಬರ್ಬೇಕು ಅಂದ್ರೆ ಫಸ್ಟ್ ವಿಂಡೋ ಓಪನ್ ಮಾಡಿ ನೋಡ್ಬೇಕು. ವಿಂಡೋ ಓಪನ್ ಮಾಡಿ ನೋಡಿನೇ ಬರ್ಬೇಕು. ಈಗ ಕುಂತಿರ್ತಾರ ಒಂದ್ 2-3 ಜನ, ನಾನ್ ಪಾಸ್ ಆಗ್ತಿದೀನಿ ಅಂದ್ರೆ ಆಯ್ತಾ ಕುಂದಿದ್ದು, ಆಯ್ತಾ ಕುಂದಿದ್ದಾಯ್ತಾ, ಕುಣ್ಸಿದ್ದಾಯ್ತಾ, ಈ ತರ ಮಾತಾಡ್ತಾರ. ನನ್ ಪಾಸ್ ಆಗೋ ಅಷ್ಟರಲ್ಲಿ ಒಬ್ರಿಗೊಬ್ರೇನೆ ನನ್ ಕೇಳಕ್ಕೂ ಆಗಲ್ಲ ಹಿಂದಿರ್ಗಿ, ಯಾಕೆಂದ್ರೆ ನಾವ್ ಮಾತಾಡ್ಕೋತೀವಿ ನಿನಗೇನು ಅಂತಾರೆ ಅಲ್ವಾ. ಆಮೇಲೆ ಇನ್ನೊಂದಮ್ಮ, ನನ್ ಸಿಕ್ಕಿದ್ರೆ ಹೇ ತುಂಬಾ ಚೆನ್ನಾಗ್ ಮಾಡ್ತೀಯ ಸವಿತಾ, ನೀನು ತುಂಬಾ ಚೆನ್ನಾಗ್ ಮಾಡ್ತೀಯ, ಮಾಡು ಮಾಡು ಅಂತಾರೆ. ಮತ್ ನಮ್ಮ ಅಮ್ಮನ ಹತ್ರ ಹೋಗಿ ಅವಳಿಗೇನ್ ಮಾನ ಮರ್ಯಾದೆ ಇಲ್ವಾ ಅಂದ್ರೆ ನಾನು ನಮ್ಮ ಅಮ್ಮಂಗ್ ತುಂಬಾ ಎದುರುತ್ತೀನಿ. ಅವ್ರು ಏನ್ ಹೇಳಿದ್ರು ನಾವು ಅವ್ರು ಹೇಳ್ದೆ ಏನು ಮಾಡಲ್ಲ. ಮಾನ ಮರ್ಯಾದೆ ಇಲ್ವಾ ಅಂತ ಅಲ್ಲಿ ಹೇಳ್ಕೊಡೋದು. ಹತ್ತರ ಆಡ್ತಾಳೆ, ಹತ್ತರ ಕೊಡ್ತಾಳೆ ಅಂತ ಅಮ್ಮ ಹೇಳ್ಕೋಬಾರ್ದು. ತುಂಬಾ ಅಂದ್ರೆ ತುಂಬಾ ತುಂಬಾ ನೋವು ಕೊಡ್ತಾರೆ ಜನ ಮಾತ್ರ. ಅವ್ರ ಮನೆ ಇಟ್ಟು ಅವ್ರ ಮನೆ ಬಟ್ಟೆ ಬಿಡು ಅನ್ನೋರೇ ಇಲ್ಲ. ನಮ್ಮ ಯಜಮಾನ್ರು ನಮಗ್ ಸಪೋರ್ಟ್ ಮಾಡ್ತಾರ ಗೊತ್ತಿಲ್ಲ, ಆದ್ರೂ ನಮ್ಮ ಮನೆಯವ್ರ ಹತ್ರ ಎಂತೆಂತೆಲ್ಲ ಹೇಳಿದಾರೆ ಗೊತ್ತಾ. ತುಂಬಾ ನಮ್ ಮಕ್ಳು ಸ್ಕೂಲ್ಗೆ ಹೋಗಕ್ ಬಿಡ್ತಿರ್ಲಿಲ್ಲ ಅಮ್ಮ, ನಮ್ ಮಕ್ಳು ಸ್ಕೂಲ್ಗೆ ಹೋಗ್ಬಿಡ್ತಿಲ್ಲ, ಅಷ್ಟು ನೋವು ಕೊಟ್ಟಿದ್ದಾರೆ. ಹೇಳ್ಕೊಂಬಾರ್ದು, ನಾನ್ ಜಾಸ್ತಿ ಹೇಳಲ್ಲ, ಎಲ್ಲೋ ರೇರು ನಾನು ಹೇಳೋದು. ಸಿಂಪತಿಯಿಂದ ಮುಂದೆ ಬಂದ್ಲು ಅಂದ್ಬಿಡ್ತಾರೆ. ನನ್ಗಿರೋ ಕಷ್ಟ ಎಲ್ಲ ನಾನು ಹೇಳ್ಕೊಬಿಟ್ರೆ, ನಾನ್ ಸಿಂಪತಿಯಿಂದ ಬರಕಿಲ್ಲ. ನಾನ್ ಸಿಂಪತಿಯಿಂದ ಬರೋಗೋದ್ರೆ ದಿನ ಬೆಳಿಗ್ಗೆ ಹೇಳಲೇಬೇಕಾಗತ್ತಮ್ಮ. ನನ್ನ ಹತ್ರ ಬಂದ್ ಮಾಡು, ಇನ್ನೂ ಚೆನ್ನಾಗ್ ಮಾಡು, ಹಂಗ್ ಮಾಡು, ಹಿಂಗ್ ಮಾಡು, ಏನ್ ಮಾಡ್ತಿದ್ಯ ಅನ್ನೋದು. ಜೊತೆ ಮುಂದೆ ಬಗ್ಳೋದು ಹಿಂದೆ ನಮ್ಮ ಅಮ್ಮನ ಹತ್ರ ಹೋಗಿ ನಮ್ಮ ಅಪ್ಪರ ಹತ್ರ ಇವತ್ತು ನಮ್ಮ ಅಪ್ಪರ್ಗೆ ಇವೆಲ್ಲ ಗೊತ್ತಿಲ್ಲ. ಏನ್ ಫೋನಲ್ಲಿ ಹಂಗಾಡ್ತೀಯಂತೆ, ಫೋನಲ್ಲಿ ಹಿಂಗಾಡ್ತೀಯಂತೆ, ಬಂದು ಬೈತಾರೆ. ಅಪ್ಪ ನನ್ ಮಕ್ಳು ಗೊತ್ತಾಗಲ್ವಪ್ಪ ನಾನು ಆಡಿದ್ರೆ, ನೀನ್ ಹೇಳ್ಕೆ ಮತ್ ಕೇಳ್ಬೇಡಪ್ಪ ಅಂದ್ರೆ ನೀನು ಫೋನೇ ಮಡಿಕಬಿಡ್ದ, ಫೋನೇ ಬಿಟ್ಬಿಡು ನೀನು. ತುಂಬಾ ಬೈತಾರೆ ನಮ್ಮ ಅಪ್ಪರು. ನಮ್ಮ ಅಮ್ಮವ್ರಿಗೆ ಇವಾಗ ಕನ್ವಿನ್ಸ್ ಮಾಡಿದೀನಿ, ಅಮ್ಮ ನನ್ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ತೀನಿ, ನಮ್ಮ ಅನ್ನರ್ ಮತ್ ಹೆಂಗ್ ತಲೆ ಕೆಡ್ಸ್ಕೊಂತೀಯ, ಅನ್ಸ್ಕೋಬಾರ್ದು. ನಾನು ಅನ್ಸದೆ ಏನು ಮಾಡ್ತಾನೆ ಇಲ್ಲ. ಮೈ ತುಂಬಾ ಬಟ್ಟೆ ಹಾಕೊಂಡು ಕರೆಕ್ಟ್ ಆಗಿ ರೀಲ್ಸ್ ಮಾಡಿದ್ರೆ ಇಲ್ಲಿ ಅದಕ್ಕೂ ಮಾತಾಡ್ತವ್ರೆ. ಇನ್ನೇನಾದ್ರು ಬೇರೆ ತರ ಏನಾದ್ರು ಮಾಡಿದ್ರೆ ನಿಮ್ ಬದುಕಾಗ್ ಬಿಡ್ತಿದ್ರ? ನಮ್ಗ ಅದು ಗೊತ್ತೂ ಇಲ್ಲ. ಏನೋ ಒಂದ್ ಖುಷಿಗೆ ಒಂದ್ ರೀಲ್ಸ್ ಮಾಡ್ಬೇಕು, ಫೋನ್ ಐತೆ, ನಾವ್ ಕೆಲ್ಸ ಮಾಡ್ಬೇಕು, ಇಲ್ಲಿ ಮನೆಯವರೇ ಅನ್ಬೇಕು ಅಂತದ್ರಲ್ಲಿ ಹೊರಗನವ್ರ ಕೈಲಿ ಅನ್ಸ್ಕೊಳೋದಾಗಿದೆ. ನಿಮ್ ಖುಷಿಗೋಸ್ಕರ ನೋಡಿ ಅವ್ರ ಹತ್ರ ಇರೋ ನೋವನ್ನೆಲ್ಲ ಮರ್ತು ನಿಮಗೆ ಅವರು ಒಂದು ಎಂಟರ್ಟೈನ್ಮೆಂಟ್ ಕೊಡಕ್ಕೋಸ್ಕರ ಅವ್ರು ರೀಲ್ಸ್ ಮಾಡಿದ್ರೆ ನೀವುಗಳು ಅದ್ರಲ್ಲೂ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ ಅವ್ರಿಗೆ. ಹಂಗೆ ಹಿಂಗೆ ಡಾಗಾರ್ ಅಂತ ಆಗ ಅಕ್ಕ ಹೇಳ್ಕೊಂಡ್ರೆ ಅದನ್ನೆಲ್ಲ ನಿಜವಾಗ್ಲೂ ಒಂದು ಹೆಣ್ಮಗುಗ್ ಮಾತಾಡೋದು ತುಂಬಾ. ಇನ್ನೊಂದು ಕಲ್ಲಂಗಡಿ ವ್ಯಾಪಾರ ಮಾಡ್ತಿದ್ದೆ, ಅದರಿಂದ ಫೇಮಸ್ ಆಯ್ತು. ನನ್ಗೆ ಅಲ್ಲಿ ಕಲ್ಲಂಗಡಿ ಮಾಡಕ್ ಬಿಟ್ಟೇ ಇಲ್ಲ. ಬೈಕಲ್ಲಿ ಹೋಗ್ತಾ ಇರ್ತಾರಮ್ಮ, ಹಾಯ್ ಡಗರ್, ಹಾಯ್ ಕಲ್ಲಂಗಡಿ, ಹಾಯ್ ಡಾರ್ಲಿಂಗ್, ಹಾಯ್ ಡಿಯರ್, ಏನ್ ಹೇಳೋದಮ್ಮ. ಅದ್ ಬಿಟ್ಟೆ ಅಮ್ಮ ಫುಟ್ಪಾತ್ ಓನರ್ ಪ್ರಾಬ್ಲಮ್ ಆಯ್ತು. ಈಗ ಯಾರು ನೋಡ್ತಾರ, ಸುಮ್ನೆ ಕೆಟ್ಟ ಹೆಸರು ಬರುತ್ತೆ ಅಂತ. ಈಗ ನಾನು ಮನೆಯಲ್ಲೇ ಅಡ್ಗೆ ಮಾಡ್ತೀನಿ,
ಮಾಡ್ಕೊಡ್ತೀನಿ, ಅದೇನು ತೊಂದ್ರೆ ಇಲ್ಲ. ಎಂತೆಂತ ಅಣ್ಣ ತಮ್ದಿರಿದ್ದಾರೆ ಗೊತ್ತಾ ಅಮ್ಮ, ತುಂಬಾ ಹೇಳ್ಬೇಕು. ಸಾರಿ ನನ್ ಮೇಡಮ್ ಅನ್ನಕ್ ಆಗಲ್ಲ, ನಾನು ಯಾರಿಗೂ ಏಕವಚನದಲ್ಲಾಗ್ಲಿ ಈ ತರ ನಾನು ಎಲ್ಲಾರ್ಗು ತಮ್ದಿರು ಅಂತ ಬಂದ್ರೆ ನಾನು ಹಪ್ಪಿ ಅಂತ ಮಾತಾಡ್ತೀನಿ, ತಂಗಿದಿರು ಅಂತ ಬಂದ್ರೆ ನಾನು ಅಮ್ಮ ಅಂತಾನೆ ಮಾತಾಡ್ಸೋದು, ದೊಡ್ಡವ್ರಾದ್ರೆ ಬ್ರದರ್ ಸಿಸ್ಟರ್ ಅಂತೀನಿ. ನಿಮ್ಗೆ ಏನಂತ ಮಾತಾಡ್ಸ್ತೇ ಮೇಡಮ್ ಅನ್ಸ್ಟಾರ್ಟ್ ನಾನು ಅನ್ಸ್ಟೇ ಮನ್ಸು, ಏನೋ ಅನ್ಕೋಬೇಡಿ. ಅಲ್ಲಾಯ್ತು, ಒಂದ್ ಅಂಗಡಿ ಅಂತ ಮಾಡಿದೆ ಇವಾಗ, ಮತ್ತೆ ಗೋಬಿದು ಮಸಾಲೆದು. ಎಷ್ಟು ಜನ ಗೊತ್ತಾ ಅಮ್ಮ, ತುಂಬಾ ಜನ ಅಕ್ಕ ತುಂಬಾ ಚೆನ್ನಾಗ್ ಮಾಡ್ತೀರಾ, ಇಷ್ಟು ಕೊಡ್ತೀರಾ. ನನ್ಗೆ ಬಿಸ್ನೆಸ್ ಅಲ್ಲಿ ವ್ಯಾಪಾರ ಮಾಡಕ್ ಆಗ್ತಿರ್ಲಿಲ್ಲ, ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಈ ಅಂಗಡಿನೂ ಮಾಡ್ಕೊಂಡು ಎಷ್ಟು ಜನ ನನ್ ಖುಷಿ ಪಡಿಸಿದ್ರು ಅಂದ್ರೆ ಬಂದು ನಾನು ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರ ಅಲ್ಲಿ ಪಾಸ್ ಆಗ್ಬೇಕಾದ್ರೆ ಹಿಂಗೆ ಕೆಲವರು ಈ ಸೇಮ್ ಹಾಯ್ ಡಗರ್ ನಿನ್ ಫಾಲೋ ಮಾಡ್ತಾ ಇದ್ದೀನಿ ಕೊಡಲ್ವಾ ನಮ್ಗೇನೋ, ನಮ್ ಫಾಲೋ ಮಾಡ್ತಿರೋದು ಏನ್ ಕೊಡ್ತೀಯಾ, ಇಲ್ಲ ಇಲ್ಲಿರೋದ್ ಕೊಡ್ತೀಯಾ, ಇಲ್ಲ ಬೇರೆ ಏನಾದ್ರು ಹಿಂಗೆ ಮಾತಾಡ್ತಾರಮ್ಮ ಅಂಗಡಿ ಹತ್ರ. ನಿಜವಾಗ್ಲು ಬರ್ತಾರಮ್ಮ, ಅದು ಒಬ್ರು ಬರಲ್ಲ, ಅಕ್ಕ ಅನ್ನೋರು ತುಂಬಾ ಜನ ಇದಾರೆ. ಅವ್ರಿಗೆ ಅಂದಿದ್ದಕ್ಕೆ ನಾನು 1 ವರ್ಷ ಅಂಗಡಿನಾದ್ರು ಮಾಡ್ದೆ, ಆ ತರ ಇಲ್ಲ ಅಂದ್ರೆ ನಾನು ಮಾಡಕ್ ಆಯ್ತಿರ್ಲಿಲ್ಲ. ಬರೋದು ಫಾಲೋ ಮಾಡ್ತಿರೋದಕ್ಕೇನು ಇಲ್ವಾ, ನಾವ್ ಸುಮ್ನೆ ಫಾಲೋ ಮಾಡ್ಬೇಕ ನಿನ್ನ, ನೀನ್ ಏನು ಅಂತ ಫಾಲೋ ಮಾಡ್ಬೇಕು, ನಂಬರ್ ಕೊಡು. ನಮ್ಗೆ ಅಂಗಡಿಲೆಲ್ಲ ಏನು ತಿಂದ್ರೆ ಸಾಗಲ್ಲ, ನಾನು ಮನೆಯಲ್ಲಿ ತಿನ್ಬೇಕು, ನಾವು ಮನೆಯಲ್ಲಿ ಕೊಡು, ಅಡ್ಗೆ ಮಾಡ್ಕೊಡು. ನೀನ್ ಯಾಕೆ ಅಡ್ಗೆ ಮಾಡ್ಕೊಂಡೇ ಇರ್ಬೇಕಾ, ಬೇರೆ ಏನು ಮಾಡಿದ್ರೆ ಆಗಲ್ವಾ, ದುಡ್ಡು ಬರಲ್ವಾ? ನಿಜವಾಗ್ಲಮ್ಮ ನೆನ್ಸ್ಕೊಂಬಿಟ್ರೆ ಒಂದ್ ಹೆಣ್ಣು ಮಕ್ಳಿಗೆ ಇಷ್ಟು ಟಾರ್ಚರ್ ಮಾಡ್ತಾರ ಜನ, ಇಷ್ಟು ಟಾರ್ಚರ್ ಮಾಡ್ತಾರ ಅನ್ಸುತ್ತೆ. ಅಂತಂತಾರ ಇದಾರಮ್ಮ. ಕಷ್ಟಪಟ್ಟು ಬದುಕೋಕ್ ಆಗಲ್ಲ, ಒಳ್ಳೆ ಏನೋ ಬಿಚ್ಚಾಕೊಂಡ್ ಕುಣಿತಾಳೇನೋ ಮೊಬೈಲ್ ಅನ್ನೋ ತರ ನನಗೆ ಟಾರ್ಚರ್ ಮಾಡ್ತಾ ಇರೋದು. ಅಲ್ಲ ಅಕ್ಕ, ಈ ತರ ಎಲ್ಲ ನೀವೇನೋ ಒಂದು ವ್ಯಾಪಾರ ಮಾಡ್ಬೇಕು ಅಂತ ಇಟ್ಕೊಂಡು ಕಲ್ಲಂಗಡಿಯಿಂದ ಜನದ ಸಪೋರ್ಟ್ ಸಿಕ್ತು ಅಂತ ಗೋಬಿ ಅಂಗಡಿ ಇಟ್ಕೊಂಡ್ರೆ ಫಾಲೋ ಮಾಡಿಲ್ಲ, ಹಾಯ್ ಡಗರ್ ಅದ್ ಕೊಡ್ತೀಯಾ ಬೇರೆ, ಇದನ್ನೆಲ್ಲ ಯಾವ ತರ ಅಕ್ಸೆಪ್ಟ್ ಮಾಡ್ತಿದ್ರಿ ನೀವು ಒಂದು ಹುಡುಗಿಯಾಗಿ? ಈಗ ನಾನು ಅದಕ್ಕೆ ಇವಾಗ ಅಂಗಡಿ ಬಿಟ್ಟಿದ್ದೆ ಆ ಉದ್ದೇಶಕ್ಕೆ. ಅಂಗಡಿ ಮಾಡಕ್ ಆಗಲ್ಲ ನಾವುಗಳು, ನಮ್ಮಂತವ್ರು ಅಂಗಡಿ ಮಾಡಕ್ ಆಗಲ್ಲ. ನಾವು ಊಟ ಮಾಡ್ತೀವೋ ಮಾಡಲ್ವಾ, ಕಷ್ಟ ಸುಖನ ನಮ್ಮ ಮನೇಲಿ ನಮ್ಮ ಮಕ್ಳು ಸಾಕೊಂಡು ಒಂದ್ ಖುಷಿ ಅಂದ್ರೆ ಇನ್ನು ಕೆಲವು ಜನ ಅಕ್ಕ ನೀವ್ ಅಂಗಡಿ ಯಾಕೆ ತೆಗ್ದಿದ್ದೀರಾ, ನಿಮ್ಗೆ ಏನ್ ಪ್ರಾಬ್ಲಮ್, ನಾವಿದೀವಿ ಅಂಗಡಿ ಓಪನ್ ಮಾಡಿ. ಅಲ್ಲಕ್ಕ, ನನ್ನ ಕ್ವೆಶನ್ ಏನಂದ್ರೆ, ಒಂದು ಮಿಡಲ್ ಕ್ಲಾಸ್ ಲೈಫ್ ಅಂದ್ರೆ ಈಗ ಫೇಮಸ್ ಆಗ್ಬಿಟ್ಟಿರ್ತೀವಿ, ಫೇಮಸ್ ಇವಾಗ ಅವರಿಂದ ನಿಮ್ಗೆ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಅಂಗಡಿ ಮಾಡಕ್ಕಾಗಲ್ಲ. ಹೊಟ್ಟೆ ಪಡಕ್ ಅದೇ ಲೈಫ್ ಅಂದ್ರೆ ಈ ತರದ್ರ ಏನ್ ಮಾಡ್ತೀರಾ? ಅದಿದೆ ಬಿಟ್ಟು ಮತ್ತೆ ಮನೆ ಸೇರ್ಕೊಳ್ಬೇಕಲ್ಲ, ಮನೆ ಸೇರಿದೀನಲ್ಲ ಅಮ್ಮ, ಈಗ ಮಾಡಕ್ ಬಿಡಲ್ಲ ಅಂಗಡಿ. ಬರ್ತಾರೆ ಈಗ ನಾವು ಅದಕ್ಕೆ ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡಿ, ನಾನು ತುಂಬಾ ಜನಕ್ಕೆ ರಿಯಾಕ್ಟ್ ಕೊಟ್ಟಿದೀನಿ. ನೀನ್ ಫಾಲೋ ಮಾಡಿರೋದೇನ್ಕಪ್ಪ, ಏಂತಕ್ ಮಾಡಿದ್ಯಾ ಫಾಲೋ, ನಾನೇನೋ ಚೆನ್ನಾಗಿ ರೀಲ್ಸ್ ಮಾಡಿ ಆಕ್ಟ್ ಮಾಡಿದೀನಿ ಅಂತ ಅಷ್ಟು ಮುಗೀತು, ನಿನಗ್ ಮಾಡು ಅಂತ ನಾನು ಎಲ್ಲಿ ಕೇಳಿದೀನಿ? ನಾನು ನಿಜವಾಗ್ಲೂ ಒಂದ್ 2,000-3,000 ವಿಡಿಯೋ ಮಾಡಿದೀನಿ, ಒಬ್ರಿಗೆ ನಾನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಒಂದು ವಿಡಿಯೋದಲ್ಲೂ ನಾನು ಕೇಳ್ಕೊಂಡಿಲ್ಲ. ಒಂದೇ ಒಂದು ವಿಡಿಯೋದಲ್ಲಿ ತೋರಿಸ್ಬಿಡಿ, ನನ್ಗೇನೋ ಒಂದು ಆಕ್ಟಿಂಗ್ ಹೋಗ್ಬೇಕಷ್ಟೇ. ಈಗ ನನ್ಗೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ದುಡ್ಡು ಬರುತ್ತಂತೆ, ಅದು ನಮಗೆ ಗೊತ್ತಿಲ್ಲ, ಅದಕ್ಕೆ ರೀಲ್ಸ್ ಮಾಡ್ತಾರಂತೆ ಕೆಲವರು. ನಾನು ಈ ಮುಖಾಂತರ ಕೇಳ್ಕೊಂತೀನಿ, ನಿಮ್ಮ ಚಾನಲ್ ಮುಖಾಂತರ, ವಿಶ್ವ ವಿಜಯವಾಣಿ ಚಾನಲ್ ಮುಖಾಂತರ, ದಯವಿಟ್ಟು ಯಾರು ನಿಮ್ಮ ಹತ್ರ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ ಅಂತ ಕೇಳಿ ತಗೋತಾರ, ಅವ್ರಿಗೆ ನಿಮ್ ಮೆಟ್ಟಲ್ ಹೊಡಿರಿ. ಯಾರು ಕೇಳಲ್ವೋ ಅವ್ರ ಪಾಡ್ಗೆ ಅವ್ರು ರೀಲ್ಸ್ ಮಾಡ್ಕೊಂಡು ಅವ್ರು ಖುಷಿ ಪಡ್ತಾ ಇರ್ತಾರ, ಅವ್ರನ್ನ ಬಿಟ್ಬಿಡಿ. ಅವ್ರು ನಿಮ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಇಷ್ಟೇ, ಪ್ಲೀಸ್ ಯಾವುದೇ ಒಂದು ಹೆಣ್ಮಗುಗೂ ಕೂಡ ಬ್ಯಾಡ್ ಕಮೆಂಟ್ ಹಾಕ್ಬಿಡಿ. ಇದನ್ನ ಅವ್ರೇನಾದ್ರು ವಿಡಿಯೋ ಮುಖಾಂತರ ಹೇಳಿದ್ರೆ ಸಿಂಪತ್ತಿಗೆ ಇಟ್ಟಿಸ್ಕೊಳಕ್ ಮಾಡ್ತಾಳೆ, ಇಲ್ಲ ಅವಳು ಬೆಳೆಯೋಕ್ಕೋಸ್ಕರ ಮಾಡ್ತಾಳೆ. ಇದೊಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ಆಗಿರೋದ್ರಿಂದ ಅವರೆಲ್ಲಾನು ಅವ್ರ ಮನ್ಸಿನಲ್ಲಿರೋದನ್ನ ಆಚೆ ಹಾಕೊಂತಿದ್ದಾರೆ. ಪ್ಲೀಸ್ ಆ ಥರ ಯೂಸ್ ಮಾಡಬೇಡಿ ಆ ವರ್ಡ್ನ. ಅವ್ರ ಮನ್ಸಿನಲ್ಲಿ ನೋಡಿ ಎಷ್ಟು ನೋವಿದೆ. ಈಗ ತಂದೆ ತಾಯಿ ಗೊತ್ತಾದ್ರೂ ಅಬ್ವಿಯಸ್ಲಿ ಬೈತಾರೆ. ಈಗ ನಮ್ಮ ತಂದೆ ತಾಯಿ ಗೊತ್ತಾದ್ರೂ ನೀವು ಆ ಥರ ರೀಲ್ಸ್ ಮಾಡ್ತೀರ ಅಂದರೆ ಬೈತಾರೆ. ಒಳ್ಳೆ ತಂದಲ್ಲಿ ಸಪೋರ್ಟ್ ಮಾಡಿ. ಅವ್ರ ಮೈ ತುಂಬ ಬಟ್ಟೆ ಹಾಕೊಂಡು, ಇನ್ನೊಂದು ನನಗೆ ಎಲ್ಲರೂ ಕೇಳೋದು, ನಿಮ್ಗೆ ಕೇಳ್ತಾರೆ, ನಿಮ್ಮ ಹತ್ರ ಯಾಕೆ ಬಟ್ಟೆನೇ ಇಲ್ವಾ, ಸೀರೆ ಇಲ್ವಾ, ಚೂಡಿದಾರ್ ಇಲ್ವಾ, ನೈಟಿನೇ ಹಾಕೊಂಡು ಯಾಕೆ ನೀವು ಗುರುತಿಸ್ಕೊಂತಿದ್ದೀರಾ ಅಂತ. ನನ್ಗೆ ಮೈ ತುಂಬಾ ಬಟ್ಟೆ ಇರ್ಬೇಕು ಅಷ್ಟೇ ಅಮ್ಮ, ಕನ್ಫರ್ಮ್. ಅದ್ಯಾವ್ದಾದ್ರೇನು ಮೈ ತುಂಬಾ ಬಟ್ಟೆ ಇರ್ಬೇಕು. ಎಲ್ಲೇ ಹೋದ್ರೂ ನೈಟಿಲೇ ಹೋಗ್ತಿರಲ್ಲ ವೈ. ನನ್ಗೆ ನಾವು ಬಟ್ಟೆಗೆ ಅಷ್ಟು ಬಂಡವಾಳ ಹಾಕೊಂಡಿಲ್ಲ, ಯಾಕೆಂದ್ರೆ ಜೀವನ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ. ನಾವು ಬಾಡಿಗೆ ಮನೇಲಿ ಇಟ್ಕೊಂಡು ಬಾಡಿಗೆ ಎಲ್ಲ ಕೊಟ್ಕೊಂಡು, ಇವಾಗ ನಮ್ ತಾಯಿ ಮನೇಲಿ ಇದೀವಿ, ಬಟ್ ಅವಾಗೆಲ್ಲ ಕಷ್ಟಪಟ್ಟಿದಕ್ಕೆ ಇವಾಗ ಒಂಚೂರು ಸೆಟ್ಲ್ ಆಗಿದೀವಿ. ಬಟ್ ಬಟ್ಟೆಗೆಲ್ಲ ಹಾಕೊಂಡು ಸೋಕಿ ಮಾಡೋವಷ್ಟು ಇವತ್ತಿನ ದಿವಸದಲ್ಲಿ ಒಂದ್ ಸೀರೆ ಬ್ಲೌಸ್ಗೆ 5,000-10,000 ಕೊಡೋರು, ನಮ್ಮ ಹತ್ರ ಅಷ್ಟಿಲ್ಲ. ನನ್ಗೆ ಫಸ್ಟ್ ಪಾಯಿಂಟ್ ಮೈ ತುಂಬಾ ಬಟ್ಟೆ ಇರ್ಬೇಕು, ಯಾಕೆಂದ್ರೆ ನಾನು ಸುತ್ತತಾನೆ ಇರ್ಬೇಕು ಬೆಳಿಗ್ಗೆ ಇದ್ರೆ. ನಮ್ ಮಕ್ಳು ಇವಾಗ PUC ಮುಗ್ದಿದೆ, PKG ಕರ್ಕೊಂಡೋಗಿ ಸ್ಕೂಲಿಗೆ ಸೇರ್ಸಿದಕ್ಕೆ PUC ಎಕ್ಸಾಮ್ ಮುಗಿಯೋವರೆಗೂ
ಮೀಡಿಯಾ ಕಾಂಪ್ಲೆಕ್ಸ್ ಹತ್ರ ಕೇಳಿ ಕಾಲೇಜರ್ಗು ನಾನೇ ಕರ್ಕೊಂಡೋಗಿ ನಾನೇ ಕರ್ಕೊಂಡ್ ಬಂದಿರೋದು ಮನೆಗೆ. ಅಷ್ಟು ಕೇರ್ ಮಾಡ್ತಿರಲ್ಲ ನಿಜ ನನ್ ಮಕ್ಳನ್ನ ನಾನೇ ಕರ್ಕೊಂಡೋಗಿ ನಮ್ಮ ಮನೆಯವ್ರು ಒಂದ್ ದಿವಸ ಕರ್ಕೊಂಡೋಗ್ಬಿಟ್ಟಿಲ್ಲ, ಒಂದ್ ದಿವಸ ಕರ್ಕೊಂಡ್ ಬಂದಿಲ್ಲ. ನಾನು ಮಕ್ಳನ್ನ ಕರ್ಕೊಂಡೋಗಿ ಬಿಡೋದಿಂದು ಒಂದ್ ಟ್ಯೂಷನ್ ಇಂದ ಇರ್ಲಿ ಅಮ್ಮು, ಅವ್ರಿಗೊಂದು ಊಟದ ಬಗ್ಗೆ ಆಗ್ಲಿ, ಒಂದ್ ಮಾರ್ಕೆಟ್ ಹೋಗಿ ತರಕಾರಿ ತರೋದಾಗ್ಲಿ, ನಾನೊಂದ್ ವಿಡಿಯೋ ಹಾಕ್ತೀನಿ, ಒಂದ್ ಹಾಕಿ ಸಾಕು. ನನ್ ದಿನ ಅದನ್ನೇ ಹಾಕಿದ್ರೆ ನನ್ಗೊಬ್ರು ಅನ್ನೋರು ಇರಲ್ಲ, ನಾನು ಎಲ್ಲ ಹೋಗ್ಬಿಡ್ಬೋದು. ನನ್ ಕಪಡ ಕಷ್ಟ ಹಾಕಿ ಅವೆಲ್ಲ ತೋರ್ಸ್ಕೊಂಡ್ರೆ ಅದು ಸಿಂಪತಿ ಒಂದು ರೀಲ್ಸ್ ಆಗೇ ಉಳ್ದ್ಬಿಡುತ್ತೆ. ನನ್ಗೆ ಆಕ್ಟಿಂಗ್ ಹೋಗ್ಬೇಕಷ್ಟೇ. ಎಂತ ಆಕ್ಟಿಂಗ್ ಕೊಟ್ರು ಅದ್ರಲ್ಲೂ ಮಾರಿ ಮುತ್ತು ತರ ಆಕ್ಟಿಂಗ್, ಯಾಕಂದ್ರೆ ನನ್ ಫೇಸ್ ಆತರ ಇದೆ, ನನ್ ವಾಯ್ಸ್ ಆತರ ಇದೆ, ನಂಗೆ ತುಂಬಾ ಇಷ್ಟ ಇದೆ. ನಾನು ಒಂದೇ ದಿವಸ ಆಕ್ಟಿಂಗ್ ಮಾಡ್ಲಿ, ನನ್ಗೆ ರೀಲ್ಸ್ ಅಲ್ಲಿ ಏನು ಲಾಭ ಇಲ್ಲ. ನನ್ ಫಾಲೋವರ್ಸ್ ಇದಾರೆ, ನಾನು ಪ್ರತಿಯೊಬ್ಬರ ಹತ್ರನು ಮಾತಾಡಿದೀನಿ, ಅವ್ರನ್ನ ಯಾವತ್ತೂ ಕಳ್ಕೊಳ್ಳಲ್ಲ ನಾನು. ಈ ತರ ಕೆಟ್ಟ ಫಾಲೋವರ್ಸ್ ನನಗೆ ಬೇಡ ಕನೆಕ್ಟ್ ಆಗೋದು. ಅದನ್ನ ಹೇಳ್ಬಿಡಿ, ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿ. ನಾನು ಕೇಳೋದಿಷ್ಟೇ ನಿಮ್ಮೆಲ್ಲರ ಹತ್ರನು, ನಿಮ್ಮ ಹತ್ರನೂ ಫೋನ್ ಇರುತ್ತೆ, ನನ್ನ ಹತ್ರನೂ ಫೋನ್ ಇರುತ್ತೆ. ನೀವೆಷ್ಟು ಕರೆನ್ಸಿ ಹಾಕ್ಸಿ ಬಂಡವಾಳ ಹಾಕ್ಸಿ ಫೋನ್ ನೋಡ್ತೀರಾ, ನಾವು ಹಂಗೆ ಇರ್ತೀವಿ. ನಮ್ ಖುಷಿಗೆ ಒಂದ್ ಮಾಡ್ಕೋತೀವಿ. ಅಕ್ಕ ನೀವ್ ಯಾಕೆ ರೀಲ್ಸ್ ಮಾಡಲ್ಲ ಅಂತ ಕೇಳೋರು ಇದಾರೆ. ನನ್ಗೆ ಒಂದ್ ದಿವಸ ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ ನೀನ್ ಯಾಕೆ ಮಾಡ್ತೀಯ ಅನ್ನೋರು ಇದಾರೆ. ದಯವಿಟ್ಟು ನೀವ್ ಯಾಕೆ ಮಾಡ್ತೀಯ ಅನ್ನೋರು ಬ್ಲಾಕ್ ಮಾಡ್ಕೊಂಬೇಡಿ. ನಿಮ್ ಕಾಲಿಗೆ ಬೀಳ್ತೀನಿ, ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ ಅಡ್ರೆಸ್ ಹಾಕಿ ನಿಮ್ ಮನೆ ಹತ್ರ ಬಂದ್ಬಿಟ್ಟು ಅಡ್ಡಡ್ಡ ಮಲಗಿದ್ದು ಎದ್ ಬಂದ್ಬಿಡ್ತೀನಿ. ದಯವಿಟ್ಟು ನಮಗ್ ಗೋಳ್ ಕೊಡ್ಬೇಡಿ. ನನ್ಗೆ ನಮ್ಮ ಮನೇಲಿ ಗೋಳ್ ಕೊಡೋರು ಯಾರು ಇಲ್ಲ, ನಾವ್ ಗೋಳ್ ಕೊಡೋ ಕೆಲ್ಸ ಮಾಡಲ್ಲ, ಇನ್ನೇನು ಕೇಳ್ಕೊಳಲ್ಲ. ನನ್ ಪಾಡಗ್ ನನ್ ರೀಲ್ಸ್ ಮಾಡ್ಕೊಂಡಿರೋಕ್ ಬಿಟ್ಬಿಡಿ. ನಿಮ್ ಅಕ್ಕಪಕ್ಕ ಮನೆಯವ್ರಿಗೂ ಹೇಳ್ಬಿಡಿ, ಏನಾದ್ರು ಹೇಳೋದು ಸರಿಯಾಗಿ. ಅಕ್ಕಪಕ್ಕ ಮನೆಯವ್ರಿಗೆ ಏನು ಹೇಳಕ್ ಆಗಲ್ಲ, ಯಾಕೆಂದ್ರೆ ಅವ್ರು ಅದಕ್ಕಾಗೆ ಇದ್ದು ಬಿಡ್ತಾರೆ. ದಯವಿಟ್ಟು ನನ್ ನೋಡಿ ಯಾರ್ಯಾರು ನಗಾಡ್ತೀರಾ, ಯಾರ್ಯಾರು ಅಂತ ಇದ್ದೀರಾ, ಪ್ರತಿಯೊಂದು ನನಗ್ ಗೊತ್ತು. ನಿಮಗೆ ಆ ಯೋಗ ಕೊಟ್ಟವನೇ ಭಗವಂತ, ಆ ನಗಾಡೋ ಯೋಗನ ನಗಾಡ್ತಾನೆ ಇರಿ. ನನ್ಗೆ ದೇವ್ರು ಏನ್ ಯೋಗ ಕೊಟ್ಟವನೋ ನಗಾಡ್ಸ್ಕೊಳ್ಳೋ ಯೋಗ ನಾನು ನಗಾಡ್ಸ್ಕೊಂಡೇ ಇರ್ತೀನಿ. ಅವಮಾನ ಎಷ್ಟು ಮಾಡ್ತಿರೋ ಮಾಡಿ, ನನ್ ದೇವ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅಮ್ಮೋ, ನನ್ಗೆ ಅವಮಾನ ಎಷ್ಟು ಮಾಡ್ತಾರೋ ಮಾಡ್ಲಿ, ನನ್ ಸನ್ಮಾನ ಆಗ್ದಿದ್ರು ಪರವಾಗಿಲ್ಲ. ಅವಮಾನ ಆಗೋದ್ನ ನಾನು ಒಂದಲ್ಲ ಒಂದ್ ದಿವಸ ನಾನು ನಿಲ್ಸ್ಕೋತೀನಿ. ನಿಮ್ ಮಕ್ಳು ಇಷ್ಟು ಚೆನ್ನಾಗಿ ಓದ್ತಿದ್ದಾರಲ್ಲ, ಅದು ನೀವು ವ್ಯಾಪಾರ ಮಾಡ್ಕೊಂಡು ನಿಮ್ಮ ಹಸ್ಬೆಂಡ್ ಇಬ್ರು ಟೈಮ್ ಕೊಡಕ್ಕಾಗಿದ್ದಾರೆ, ಇಷ್ಟು ಚೆನ್ನಾಗಿ ಓದ್ತಿದ್ದಾರೆ, ಅದಕ್ಕೆ ಕಾರಣ ಏನಕ್ಕ? ಅದೇನೋ ದೇವ್ರು ನನಗೆ ಕೊಟ್ಟಿರೋ ವರಾಮು. ನಾನು ಇನ್ನೊಂದ್ ಮಾತು ಹೇಳ್ಬೇಕು, ನಾನು ಅಪ್ಪು ಸರ್ ಅಭಿಮಾನಿ. ಅಪ್ಪು ಸರ್ ಅಭಿಮಾನಿ ಅಂದ್ರೆ ನಾನ್ ತಪ್ಪು ಮಾಡಕ್ ಚಾನ್ಸೇ ಇಲ್ಲ. ನಿಜ, ನಾನು ಅಪ್ಪು ಸರ್ಗೆ ದೊಡ್ಡ ಅಭಿಮಾನಿ. ಎಲ್ಲಾರ್ ಕಂಡ್ರು ಅಭಿಮಾನ ಇರುತ್ತೆ. ಈಗ ಒಂದ್ ಮನೇಲಿ ಹೆಂಗೆ ತಾಯಿ ತಂದೆ ಅಣ್ಣ ತಮ್ದಿರು ಅಂತ ಇರ್ತಾರೆ, ಆತರ ನಮ್ಮವ್ರೆಲ್ಲರೂ ಯಶ್ ಇರ್ಬೋದು, ದಶರಣ್ಣ ಇರ್ಬೋದು, ಸುದೀಪ್ ಅಣ್ಣ ಇರ್ಬೋದು. ತಾಯಿ ಅಂದ್ರೆ ಜಾಸ್ತಿ ಒಲ್ವು ಕೆಲವ್ರಿಗೆ. ಈಗ ಹಂಗೆ ನನ್ಗೆ ನಮ್ಮ ಅಮ್ಮ ಕಂಡ್ರೆ ಹೆಂಗ್ ಒಲ್ವ, ನಂಗೆ ಅಪ್ಪು ಅಣ್ಣನ್ ಕಂಡ್ರೆ ಒಲ್ವು, ಎಲ್ಲಾರು ಕಂಡ್ರೆ ಇಷ್ಟ. ಬಟ್ ಪುನೀತ್ ಅಣ್ಣ ಅಂದ್ರೆ ತುಂಬಾ ಇಷ್ಟ ಜಾಸ್ತಿ. ಅವ್ರಲ್ಲಿ ಯಾವ ಗುಣ ಇಷ್ಟ ನಿಮ್ಗೆ? ನಂಗೆ ಪುನೀತ್ ಅಣ್ಣ ಅಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ. ಅವರು ನನ್ಗೆ ಅವ್ರದೇ ದಾರಿ ನಡಿಬೇಕು. ಅವ್ರು ಸತ್ತೋಗಿದ್ದ ದಿವಸ ನನ್ ಗೋಳಾಟ, ನನ್ನ ಅವ್ರಿಲ್ಲ ಅಂತ ಗೊತ್ತಾದಾಗ ನಿಮ್ಗೆ ಎಷ್ಟು? ನಾನು ಅವಾಗ ಬೋಂಡಾ ಬಜ್ಜಿ ವ್ಯಾಪಾರ ಮಾಡ್ತಾ ಇದ್ದೆ. ಅದನ್ನ ಮಾಡಿದೀರಾ? ಎಲ್ಲ ರೆಡಿ ಮಾಡಿದ್ದೆ, ನ್ಯೂಸ್ ಬಂತು. ಅದೆಷ್ಟು ಹೊತ್ತಾ ನನ್ಗೆ ಇವಾಗ್ಲೂ ನೆನಪಿದೆ. ನೀವ್ ಹೇಳಿದ್ರಲ್ಲ ಅಕ್ಟೋಬರ್ 29 1:30 ಮೇಲೆ ಅದು ನ್ಯೂಸ್ ಬಂದಿದ್ದು. 1:30 ಮೇಲೆ ನ್ಯೂಸ್. ಅವ್ರು ಆಸ್ಪತ್ರೆಗೆ ಮೊದ್ಲೇ ಅಡ್ಮಿಟ್ ಆಗಿರೋ, ಬಟ್ ಅವ್ರು ಡೆತ್ ಆಗಿರೋದು 1:30 ಮೇಲೆ ನ್ಯೂಸ್ ಬಂತು. ನಾನು ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೆ. ತುಂಬಾ ಬಿಸ್ನೆಸ್, ತುಂಬಾ ಚೆನ್ನಾಗ್ ವ್ಯಾಪಾರ ಆಗ್ತಿತ್ತು, ಅಷ್ಟೇ ಚೆನ್ನಾಗ್ ಮಾಡ್ತಿದ್ದೆ. ಇವಾಗೆಲ್ಲ ಕಾಸ್ಟ್ಲಿ, ಎಲ್ಲ ಲಾಭ ಇಲ್ದೆ ಯಾರು ಯಾವ್ದು ಮಾಡಲ್ಲಮ್ಮೋ. ನಾನ್ ನಿಜವಾಗ್ಲು ನಾನು ಏನೇ ಒಂದ್ ಮಾಡ್ತೀನಿ ಅಂತ ನಾನು ಹೇಳಿದ್ರು ನೀವ್ ಬಂದ್ ಅಲ್ಲಿ ನೋಡಿ ಯಾವ್ದೇ ಲಾಭ ಇಟ್ಕೊಡಲ್ಲ ನಾನು. ನನ್ಗೆ ಮಾಡ್ಬೇಕು, ನನ್ಗೆ ಅಣ್ಣ ತಮ್ದಿರೋ ಅಕ್ಕ ತಂಗಿದಿರೋ ಸಿಗ್ಬೇಕು, ಅದೊಂದೇ ಉದ್ದೇಶ ನನಗೆ. ಅವತ್ತು ಎಲ್ಲ ರೆಡಿ ಮಾಡಿದೀನಿ, ಹೋಯ್ತು. ನಂಬಕ್ ಆಗಲ್ಲ, ಅದಂಗ ನಂಬಕ್ ಆಗತ್ತಮ್ಮ. ನಮ್ಮ ಹತ್ರ ನಮ್ಮ ಮನೇಲಿ ಟಿವಿ ಇಲ್ಲ. ನಿಜ, ನಮ್ಮ ಮನೇಲಿ ನನ್ ಮಗನ್ನ PKG ಸೇರ್ಸ್ದಾಗಿಂದ ದೊಡ್ಡವನ್ನ ಈಗ 18 ವರ್ಷ ಆಯ್ತು ಬಂದು ನಾವು ಟಿವಿ ಮಕ ನೋಡಿಲ್ಲ. ಟಿವಿ ಮಕ ನೋಡಿಲ್ಲ. ಬೇಕಾದ್ರೆ ನೀವು ಬಂದು ಸರ್ಚ್ ಮಾಡ್ಬೋದು, ಬೇಕಾದ್ರೆ ಅಕ್ಕಪಕ್ಕ ಮನೆಯವ್ರು ಬೇಕಾದ್ರೆ ಸರ್ಚ್ ಮಾಡ್ಬೋದು. ನಮ್ಮ ಮನೆಗ್ ಟಿವಿ ಇಲ್ಲ. ಫೋನಲ್ಲಿ ಬರ್ತಾ ಇದೆ, ಎಲ್ಲ ಹೇಳ್ತಿದ್ದಾರೆ. ನಾನು ಅವತ್ತು ನಿಜನು ಮಾಡಿ ಮೇಲೆ ನಮ್ದು ಅಂಗಡಿ ರೂಮ್ ಇದ್ದಿದ್ದು, ಅಂಗಡಿ ಮಾಡಿದ್ದು, ಅಲ್ಲಿಂದ ಬೀಳಕ್ಕೆ ರೆಡಿ ಇದ್ದೆ ನಾನು. ಅಪ್ಪಪ್ಪ ಅವ್ರು ಸತ್ತಿ ದೇವ್ರಾಗಿದ್ದಾರೆ. ಈ ತರ ಸುಳ್ಳು ಹೇಳಿದ್ರೆ ಸಿಂಪತಿ ಅಂತಾರೆ. ನನ್ಗೆ ನಮ್ಮಮ್ಮ, ನನ್ ಮಕ್ಳು ತುಂಬಾ ಪ್ರಾಣ. ಅಪ್ಪು ಸರ್ ಅಷ್ಟೇ ಪ್ರಾಣ. ಅವ್ರಿಗೋಸ್ಕರ ನಾನು ಧೈರ್ಯ ಮಾಡಿದೀನಿ. ನನ್ಗೆ ನನ್ನ ಲೈಫಲ್ಲಿ ಇನ್ಯಾರು ಇಲ್ಲ. ನಮ್ಮ ಅಮ್ಮನ್ ಬಿಟ್ರೆ, ನನ್ ಮಕ್ಳು ಬಿಟ್ರೆ ನಾನು ಯಾರಿಗೂ ಕೇರ್ ಮಾಡಲ್ಲ. ಅವ್ರಿಗೇನು ನೋವಾಗ್ಬಾರ್ದು. ಅವ್ರಿಗೇನು ನೋವಾಗುತ್ತಂದ್ರೆ ಬೇಕಾದ್ರೆ ನಾನು ಸಾಯಕ್ಕೂ ರೆಡಿ. ಆತರ ಇದ್ದವರು ಅಂದ್ರೆ ಕಾಯ್ತಾ ಇದಾರೆ, ನಾವು ಹೋಗ್ತೀವಿ. ನಾವ್ ಇಲ್ಲೆಲ್ಲ ಕಾಯ್ತಿದ್ದು ಅಪ್ಪಣ್ಣನ್ ಮಾತಾಡ್ಸಕ್ಕೆ ಅಂತ, ಬಟ್ ಅವರೇ ಕಾಯ್ತಾ ಇದಾರೆ ಮೇಲೋಗಿ. ನಾವು ಹೋಗೋದಂತೂ ತಪ್ಪಿಲ್ಲ, ಹೋಗ್ಲೇಬೇಕು ಅಲ್ಲಿಗೆ, ತಪ್ಪಲ್ಲ.
ಡಿವೋರ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ದರ್ಶನ್ ಸರ್ ಬಗ್ಗೆ? ಅಣ್ಣ ಅವರು ತುಂಬಾ ಒಳ್ಳೆಯವರು, ಬಟ್ ಅಣ್ಣನ ಫಾಲೋ ಮಾಡೋರು ಕೆಲವರು ಬ್ಯಾಡ್ ಕಮೆಂಟ್ ಹಾಕ್ತಾರೆ. ನಾನು ಅಪ್ಪು ಅಣ್ಣನ ಬಗ್ಗೆ ಒಂದು ವಿಡಿಯೋ ಮಾಡಾಕಿದೆ, ನನ್ಗೆ ಹತ್ರ ತಮ್ಮ ಮೆಸೇಜ್ ಮಾಡಿದ್ದ, ಅದಕ್ಕೆ ನಾನು ರಿಯಾಕ್ಷನ್ ಕೊಟ್ಟೆ, ಫುಲ್ ವೈರಲ್ ಆಯ್ತು. ಅದು ದರ್ಶನ್ ಅಣ್ಣನೇ ಮೆಸೇಜ್ ಮಾಡಿದ್ರ ಇಲ್ಲ ಅವ್ರ ಪೇಜ್ ಅವರೇ ಮೆಸೇಜ್ ಮಾಡಿದ್ರ ಗೊತ್ತಿಲ್ವಾ. ಹೌದಮ್ಮ, ಅಭಿಮಾನ ಅಂದ್ರೆ ಪ್ರಾಣ ಇದ್ದಂಗೆ, ತುಂಬಾ ಒಳ್ಳೆ ಮಾತಾಡಿದಿರಂತ ಒಂದ್ ಮೆಸೇಜ್ ಬಂತು. ಅದ್ ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಿರುತ್ತೆ, ಎಲ್ಲಾರ್ಗು ಎಲ್ಲಾರ್ ಕಂಡ್ರೆ ಅಭಿಮಾನ ಪ್ರೀತಿ ಇದ್ದೇ ಇರುತ್ತೆ. ಏನೋ ಒಂದ್ ತಾಯಿ ಅಂದ್ರೆ ಒಂದ್ ಜಾಸ್ತಿ ಇರುತ್ತಲ್ಲ, ಹಂಗೆ ಅಪ್ಪ ಅಣ್ಣನ್ ಕಂಡ್ರೆ ಒಂಚೂರು ಅಭಿಮಾನ. ಎಲ್ಲಾರ್ಗು ಪ್ರೀತಿ ಮಾಡಕ್ ತಪ್ಪಲ್ಲ, ಅವ್ರವ್ರನ್ನ ಪ್ರೀತಿ ಮಾಡಕ್ ಬಿಡ್ಬೇಕು ಅಂತ ಕೇಳ್ಕೊತೀನಿ. ನಿಮ್ಗೆ ಈ ಆಕ್ಟಿಂಗ್ ಅನ್ನೋದು ಚಿಕ್ಕ ಏಜ್ ಇಂದನೂ ಇತ್ತ ಇಲ್ಲ ರೀಲ್ಸ್ ಮಾಡಾದ್ಮೇಲೆ ಬಂತ? ನಮ್ಮಪ್ಪ ನಾಟಕದಲ್ಲೆಲ್ಲ ಆಕ್ಟ್ ಮಾಡಿದ್ದಾರೆ. ಓಕೆ, ಆಕ್ಟ್ ಮಾಡಿದ್ರೆ ನಮ್ಮಪ್ಪ. ನಮ್ ತಮ್ಮನೂ ಸ್ವಲ್ಪ ರೀಲ್ಸ್ ಮಾಡ್ತಾರೆ, ಆಕ್ಟ್ ಮಾಡ್ತಾರೆ. ನನಗೂ ಆಕ್ಟಿಂಗ್ ತುಂಬಾ ಇಷ್ಟ. ಅಂದ್ರೆ ಆಕ್ಟಿಂಗು ಕುತ್ಕೊಂಡ್ ಬಿಡೋ ಅಂತ ಹತ್ಬಿಡ್ಬೇಕು, ಇಲ್ಲಾಂದ್ರೆ ಮಾರಿ ಮುತ್ತು ತರ ನಿಂತ್ಕೋಬೇಕು. ಇವಾಗ ಎರಡರಲ್ಲಿ ಒಂದ್ ಮಾಡಿಸ್ಬಿಡೋಣ, ಇಲ್ಲ ಫುಲ್ ಎಮೋಷನಲ್ ಆಗಿ ಆಕ್ಟ್ ಮಾಡ್ಬೇಕು, ಇಲ್ಲ ಫುಲ್ ರಗಡ್ ಆಗಿ ಆಕ್ಟ್ ಮಾಡ್ಬೇಕು. ನಿಮ್ ಮಕ್ಳು ಏನ್ ಈ ತರ ಒಳ್ಳೆ ಬುದ್ಧಿ ಕಲ್ತಾರಲ್ಲ, ಇಷ್ಟ ಚೆನ್ನಾಗ್ ಓದ್ತಾರಲ್ಲ, ನಿಮ್ಗೆ ಏನ್ ಅಂತದಲ್ಲ, ಅದಕ್ಕೇನ್ ರೀಸನ್ ಅಂತ ಮಾತಲ್ಲಿ ಎರಡು ತೋರ್ಸ್ಬಿಡಿ, ಒಂದ್ ಹಳದ್ ತೋರ್ಸ್ಬಿಡಿ, ಒಂದ್ ಅದು ತೋರ್ಸ್ಬಿಡಿ. ಆಯ್ತಮ್ಮ, ನನ್ ಮಕ್ಳು ಇವಾಗ ಇಲ್ಲಿ ಬಂದು ಸವಿತಾ ಅಕ್ಕ ಅವರು ಆಕ್ಟ್ ಮಾಡ್ತಾರೆ, ನೀವು ಕಣ್ ತುಂಬಿಸ್ಕೊಳ್ಳಿ. ಅಮ್ಮ ಅಮ್ಮ ನೋಡಮ್ಮ, ಹುಡುಗಿ ಹತ್ರ ಎಷ್ಟ್ ಚೆನ್ನಾಗಿರೋ ಜಾಕೆಟ್ ಐತ್, ನಂಗೂ ಕೊಡ್ಸಮ್ಮ ಪ್ಲೀಸ್ ಅಮ್ಮ. ದುಡ್ಡಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಮ್ಮ. ಇಲ್ಲ ನಂಗೆ ಬೇಕಷ್ಟೇ. ದೇವ್ರೆ, ನನ್ಗೆ ಯಾಕಪ್ಪ ಹಿಂಗ್ ಕಷ್ಟ ಕೊಡ್ತೀಯಾ? ನನಗೆ ತಿನ್ನಕ್ ಇಟ್ಟೇ ಇಲ್ಲ, ಜಾಕೆಟ್ ಬೇಕಂತೆ ನನ್ ಮಗಂಗೆ. ನಾನು ಏನ್ ಮಾಡ್ಲಪ್ಪ, ನಂತ ದುಡ್ಡಿಲ್ಲ, ಕಾಸಿಲ್ಲ. ಅಯ್ಯೋ ದೇವ್ರೆ, ನಾನು ಏನ್ ಹಾಕೊಳ್ಳಿ? ನನ್ ಮಕ್ಳಿಗೆ ನನ್ ಕಷ್ಟ ಅರ್ಥ ಮಾಡ್ಕೊಳಲ್ಲ, ನಾನು ಯಾರು ಕೇಳೋಣಪ್ಪ? ನಂತ ದುಡ್ಡಿಲ್ಲ, ನಂಗೆ ದುಡ್ಡು ಕೊಡೋ ದೇವ್ರೆ, ನನ್ ಮಗಿಗೆ ಜಾಕೆಟ್ ಬೇಕಂತೆ. ಯಾರ ದುಡ್ಡಿದ್ರೆ ಕೊಡ್ಬಾರಪ್ಪ, ನನ್ ಮಗಂಗ್ ಜಾಕೆಟ್ ಕೊಡ್ಸ್ಬೇಕಂತೆ. ಯಾಕೆ ನಿಮ್ಮಮ್ಮ ಹಿಂಗಾಡ್ತವ್ರೆ? ನೋಡವ, ನಿನ್ ತರ ಜಾಕೆಟ್ ಬೇಕಂತ, ನಂತ ದುಡ್ಡಿಲ್ಲ, ಕಾಸಿಲ್ಲ, ಎಲ್ಲಿಂದ ನೋಡ್ಸೋಣ? ನಂಗೆ ತಿನ್ನಕ್ ಇಟ್ಟೇ ಇಲ್ಲ ಮಗನ, ಅರ್ಥ ಮಾಡ್ಕೊಂಬಗ್ನ. ಇಲ್ಲ ಹಿಂಗೆ ಬಿಡ್ಕೊಂಡ್ಬಿಡ್ತೀನಿ. ಜಾಕೆಟ್ ಬೇಡ, ಏನು ಬೇಡ, ಬೇಡ ತಾನೆ. ನಂತ ದುಡ್ಡಿಲ್ಲ ತಕ್ಕೊಡ್ತೀನಿ ಆಯ್ತಾ? ಹಾಕೊಂಡ್ ಓಡೋರನ್ನೆಲ್ಲ ನೋಡಿ ಕೇಳ್ಬಾರ್ದು. ಇವತ್ತೇನಾಯ್ತು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಾವು ಬದುಕ್ಬೇಕು ಆಯ್ತಾ? ಓದೋದ್ರ ಕಡೆ ಜ್ಞಾನ ಇರ್ಬೇಕು, ಜಾಕೆಟ್ ಕಡೆ ಇರ್ಬಾರ್ದು. ಆಯ್ತು. ಏನ್ರಿ ನೈಟಿ ಕ್ವೀನ್, ಎಲ್ಲಾ ಟ್ಯಾಲೆಂಟ್ ನಿಮ್ಮಲ್ಲೇ ಇಟ್ಕೊಂಡಿದ್ರೆ ಹೆಂಗೆ ಕತೆ? ಅಳ್ತೀರಾ, ನಗ್ತೀರಾ, ಕೋಪ ಮಾಡ್ಕೊಂತೀರಾ, ಇಷ್ಟೆಲ್ಲ ಮಾಡ್ತಿರಲ್ಲ. ನಿಮ್ಗೆ ಏನಾದ್ರು ಒಂದ್ ಮೂವಿ ಇಲ್ಲ ಅಂದ್ರೆ ಸೀರಿಯಲ್ ಅಲ್ಲಿ ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ಚಾನ್ಸ್ ಸಿಗ್ಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಾ ಇರೋದಲ್ವಾ ಅಮ್ಮ? ಖಂಡಿತ ಹೋಗ್ತೀನಮ್ಮ ನಾನು. ಏನಾದ್ರೂ ನಿಮಗೆ ಈ ಫೀಲ್ಡ್ ಆಗ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ನಿಮ್ಮ ಹೋಲ್ಡ್ ಪ್ಯಾಷನ್, ನಿಮ್ಮ ಅಡಿಗೆ ಕೆಲಸ ಎಲ್ಲ ಬಿಟ್ಬಿಡ್ತೀರಾ? ಎಲ್ಲಾದ್ರೂ ಉಂಟಾ ಅಮ್ಮ? ಅದ್ರ ಮೇಲ್ ಮನೆ ಕಟ್ಬೇಕಂದ್ರೆ ಇದೆ ಪಾಯನೇ ಇಲ್ಲ ಅಂದ್ರೆ ಹಿಂಗೆ. ಅಡ್ಗೆ ಕೆಲ್ಸ ಬಿಡಲ್ಲ, ನಾನು ಅಡ್ಗೆ ಕೆಲಸ ಮಾಡ್ತಾ ಇದೀನಮ್ಮ. ಅಂದ್ರೆ ಅದು ವಿಡಿಯೋ ಮಾಡಂಗಿಲ್ಲ. ಈಗ ನಾನು ಒಂದು ಫ್ಯಾಕ್ಟ್ರಿ ಊಟ ಕೊಡ್ತಾ ಇದ್ದೀನಿ, ಒಂದು 50 ತಿಂಡಿ 50 ಊಟ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೇ, ಯಾಕಂದ್ರೆ ನನ್ನ ಮಕ್ಳು ಓದಿಸ್ಬೇಕು. ನಿಮ್ಗೆ ಗೊತ್ತು, ಕಾಲೇಜ್ಗೆ 2nd ರ್ಯಾಂಕು. ಅದರಿಂದ ನಾನು ಸ್ವಲ್ಪ ಅದನ್ನ ಸ್ಟಾಪ್ ಮಾಡಿದೀನಿ. ನಾನು ಅತಿ ಕಮ್ಮಿ ಬೆಲೆಗೆ ನಮ್ಮ ಮನೆ ಹತ್ರನೇ ಕರ್ಕೊಂಡು ಹೋಗ್ತೀನಿ. ತುಂಬಾ ಜನ ಕೇಳಿದ್ರು ನನ್ಗೆ ಇಂಟರ್ವ್ಯೂನಲ್ಲಿ ಫೋನ್ ತೆಗೆದು ನೋಡಿ, ನಾನು ಎಲ್ಲೂ ಬಂದಿಲ್ಲ. ನನ್ಗೆ ಉದ್ದೇಶ ಏನ್ ಗೊತ್ತಾ, ಆದಷ್ಟು ಅಣ್ಣ ತಮ್ಮದಿರ್ಗೆ, ಅದ್ರಲ್ಲೂ ಡ್ರೈವರ್ಗಳು ಎಕ್ಸ್ಪೆಷಲಿ, ನನ್ ಮಗನ್ನೇ ಡ್ರೈವರ್ ಮಾಡ್ಬೇಕು ಅಂತ ಹೊರಟಿದ್ದೀನಿ ನಾನು ಆಂಬುಲೆನ್ಸ್ಗೆ. ತುಂಬಾ ಜನ ಹೇಳ್ತಾರೆ ಡಾಕ್ಟ್ರು ಮಾಡಿ ಡ್ರೈವರ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅನ್ಬಿಟ್ಟು. ಡಾಕ್ಟ್ರು ಮಾಡೋ ಆಸೆ ನಮ್ಗಿಲ್ಲ, ಯಾಕಂದ್ರೆ ಕೆಲವೊಂದ್ಸಲಿ ಡಾಕ್ಟರ್ ಕೈಯಲ್ಲೇ ಪ್ರಾಣ ಹೋಗ್ಬಿಡುತ್ತೆ, ಆದ್ರೆ ಡ್ರೈವರ್ ಕೈಯಲ್ಲಿ ಹೋಗಲ್ಲ. ತುಂಬಾ ಕೇರ್ ಮಾಡ್ಬೇಕಾಗಿರೋ ಕೆಲ್ಸ. ಅದ್ರಿಂದ ನಾನು ಆದಷ್ಟುನು ನನ್ ಮಕ್ಳಿಗೆ ಒಂದ್ ಸ್ವಲ್ಪ ಎಜುಕೇಶನ್, ಈಗ ಚಿಕ್ಕವರೊಬ್ರು SLC ಹೋಗ್ತಾ ಇದಾರೆ, ಅವ್ರ ಸಪೋರ್ಟ್ ಎಲ್ಲ ತಗೊಂಡು ಹಾಳುಗಳನ್ನ ಇಟ್ಕೊಂಡು ಮಾಡಿದ್ರೆ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗ್ತೀವಿ. ಬಟ್ ಲಾಭನ ನಾವು ನನ್ನ ಅಣ್ಣ ತಮ್ಮದಿರ್ ಕಡೆಯಿಂದಾನೇ ತಗೋಬೇಕು. ಏನ್ ಗೊತ್ತಾ, ಈ ಒಂದು ಊಟಕ್ಕೆ ನಾವು ಒಂದ್ 50 ರೂಪಾಯಿ ತಗೋಬೇಕು ಅಂದ್ರೆ ಅದ್ರೊಂದ್ 25 ರೂಪಾಯಿ ಖರ್ಚಿತ್ತು ಅಂದ್ರೆ ಒಂದ್ 25 ರೂಪಾಯಿ ಲಾಭ ಬರುತ್ತೆ ಅಂದ್ರೆ ಅದು ಅಷ್ಟು ದುಡ್ಡು ಅವ್ರ ಮೇಲೆ ಹಾಕ್ಬೇಕು. ನಾವೇ ಮಾಡ್ಕೊಂಡ್ರು ಅಂದ್ರೆ ಒಂದ್ 35 ರೂಪಾಯಿ, ಒಂದ್ 5 ರೂಪಾಯಿ ಇಟ್ಕೊಂಡ್ ಮಾಡ್ಬೋದು. ನನ್ನ ಆಕ್ಟಿಂಗ್ ಒಂದ್ ದಿವಸ ಹೋದೆ ಅಂದ್ರೆ ಅದು ಅವತ್ತಿಗೆ ಲಾಸ್ಟ್. ನನ್ನ ರೀಲ್ಸ್ ಅನ್ನೋದು ಬೇರೆ ಯಾವ್ದು ಇಂಟ್ರೆಷನ್ ಇಲ್ಲ ಅಮ್ಮ ನನ್ಗೆ. ರೀಲ್ಸ್ ಇಂದ ಒಂದ್ ದಿವಸನಾದ್ರು ಆಕ್ಟಿಂಗ್ ಮಾಡ್ಬೇಕು. ತುಂಬಾ ಅವಮಾನ ಅನ್ಭವಿಸ್ಬಿಟ್ಟಿದೀನಿ, ತುಂಬಾ ಅಂದ್ರೆ ತುಂಬಾ ಅವಮಾನ. ಇಂಟೆನ್ಷನ್ ಆಡೋರ್ ಬೈನ ಮುಚ್ಚಿಸ್ಬೇಕು. ನಿನ್ ಯೋಗ್ಯತೆ ಓದ್ ದಿವಸ ನೋಡ್ತೀವಿ ಅಂತ ಅಂದಿರೋರು ಇದಾರೆ ನನ್ಗೆ. ನಿನ್ ಯೋಗ್ಯತೆ, ನೀನ್ ಇಡೀ ಜೀವನ ನಿನ್ ಮಾಡಿದ್ರು, ಸೈಕಲ್ ಹೊಡೆದ್ರು ನೀನ್ ಒಂದ್ ಮೆಟ್ಲತ್ತಕ್ಕಾಗಲ್ಲ ಅಂತ ಹೇಳೋರೆ. 10 ಸಲ ಅವನು ಅಲ್ವಾ, 10 ಸಲ ಅವನು ಹತ್ಬೇಕಾಗಿರೋಣ ನಾನು ಅನ್ನೋರ್ ಬಗ್ಗೆ ಕೇರ್ ಇಲ್ಲ ನಂದು. ಒಂದೇ ದಿವಸ ಆಗ್ಲಿ ಒಂದ್ ಸ್ಟೇಜ್ಗೆ ಹೋಗಿ ಬಂದ್ಬಿಟ್ಟು ನನ್ನ ತುಂಬಾ ಇದಾವಮ್ಮ, ಇನ್ನು ಹೇಳ್ಕೊಳ್ಳೋವಷ್ಟು ಆಳದಲ್ಲಿರೋವಷ್ಟು ಇದೆ.
ಒಂದು ನಿಮಿಷ ನಿಂತು ಬಂದ್ರು ಸರಿ, ಅಲ್ಲಿ ತಗೊಂಡೋಗಿ ನಮ್ಮ ಮನೆಯವ್ರನ್ನ ನಿಲ್ಸಿ ಬಂದು ಆಮೇಲೆ ನಾನು ಕೆಲಸ ಇದು ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ನನ್ ಮಗ SLC ಹೋಗಿದ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್, ಈ ಅಂಗಡಿ ತವ ಈ ತರ ಕಮೆಂಟ್ ಮಾಡ್ತಾರೆ, ಅದೊಂದು ಪ್ರಾಬ್ಲಮ್. ನನ್ಗೆ ಇಷ್ಟೊತ್ತು ಮಾತಾಡಿದ್ರಲ್ಲಿ ಬೇಜಾರಾಗಿದೆ ಅಂದ್ರೆ ನಿಮ್ ಅಂಗಡಿ ಹತ್ರ ಅದೇ ಹೋಗೋ ಬರೋರು ಬೇರೆದ್ ಕೊಡಕ್ ಆಗಲ್ವಾ, ಬೇರೆ ಕೆಟ್ಟ ಮಾತು ಯೂಸ್ ಮಾಡಿ ಮಾತಾಡಿ ತುಂಬಾ ಬೇಜಾರ್. ಹೌದಮ್ಮ, ನೀನೇನ್ ಕಡ್ಗೆನೆ ಮಾಡ್ಬೇಕಾ? ನೀನ್ ಎಲ್ಲರೂ ಮಾಡೋದೇನು ದುಡ್ಡುಗೋಸ್ಕರ ಮಾಡೋದು. ದುಡ್ಡು ಬರಕ್ ಏನ್ ಬೇಕಾದ್ರೂ ಮಾಡ್ಬೋದಲ್ಲ, ಅಡ್ಗೆ ಎಂತ ಮಾಡ್ತೀಯಾ? ಮೊನ್ನೆ ಯಾರೋ ಪಾಪ ಗೋಳಾಡಿದ್ರು, ಅಕ್ಕ ನನ್ಗೊಂದು ವಿಡಿಯೋ ಮಾಡ್ಕೊಡಿ, ನಾನು ಅಡ್ಗೆ ಮಾಡ್ಕೊಂಡಿರ್ತೀನಿ ಅಂತ ಫೋನ್ ಮಾಡ್ಬಿಟ್ಟು ಕೇಳ್ತಾರಂತೆ. ಅಡ್ಗೆ ಜೊತೆ ಏನೇನ್ ತಗೋಬರ್ತೀಯಾ ನೀನ್? ಹಗ್ಲೊತ್ತು ಅಡ್ಗೆ ಊಟ ತಂದ್ಕೊಡ್ತೀಯಾ, ರಾತ್ರಿ ಹೊತ್ತು ಊಟ ತಂದ್ಕೊಡ್ತೀಯಾ? ನಮ್ಗೆ ಊಟದ ಜೊತೆ ಎಲ್ಲಾ ತರನು ಇರ್ಬೇಕು. ಎಷ್ಟ್ ದುಡ್ಡು ಬೇಕು ಹೇಳು? ಇಲ್ಲ ಊಟ ಮಾಡ್ಕೊಂಬರಕ್ ಆಗ್ಲಿಲ್ಲ ಅಂದ್ರೆ ನಿಂಗೇನ್ ದುಡ್ಡು ಬೇಕಲ್ವಾ, ಕಷ್ಟ ಇದೆ ಅಲ್ವಾ, ನಾವ್ ಕೊಡ್ತೀವಿ ಬಾ. ಇಂಥವ್ರಿಗೆಲ್ಲ ಏನ್ ಅನ್ಬೇಕು ಅಂದ್ರೆ ಇದನ್ನ ಕರೆಕ್ಟ್ ಆಗಿ ಹಾಕಿ ನಾನು ಹೇಳ್ತೀನಿ, ನಾನು ಇದು ಮನ್ಸಿಂದ ಹೇಳೋದು. ನನ್ಗೆ ಅಣ್ಣ ತಮ್ದಿರು ಅಂದ್ರೆ ತುಂಬಾ ಪ್ರೀತಿ, ನನ್ನ ಅಣ್ಣಕ್ಕೆ ಬೆಲೆನೇ ಕೊಡಲ್ಲ, ನನ್ಗೆ ಅಣ್ಣ ತಮ್ದಿರ್ಗೆ ಬೆಲೆ. ಬಟ್ ಇದನ್ನ ಕೆಲವ್ರಿಗೆ ಹೇಳ್ತಾ ಇದೀನಿ, ಈ ತರ ಮನಸ್ಥಿತಿ ಅಪ್ಪಂಗ್ ಹುಟ್ಟಿರೋರ್ಗೆ ಯಾರಿಗೂ ಇರಲ್ಲ. ಅಪ್ಪಿ ತಪ್ಪಿ ಬೇರೆಯವ್ರಿಗೆ ಹುಟ್ಟಿರೋರ್ಗೆ ಇಂಥ ಮನಸ್ಥಿತಿ ಇರೋದು. ಅಪ್ಪಿ ತಪ್ಪಿ ಬೇರೆಯವ್ರು ಹುಟ್ಟಿರೋ ಬೇವರ್ಸಿ ನನ್ ಮಕ್ಳು ಬದುಕ್ಲೇಬಾರ್ದು, ಅಷ್ಟು ಕೋಪ ಇದೆ ನನ್ಗೆ. ನಾವ್ ಮಾಡೋ ಕೆಲ್ಸ ಏನು ಅಂತ ಗೊತ್ತಿರಲ್ಲ, ಸುಮ್ನೆ ಕುತ್ಕೊಂಡು ಕಾಮೆಂಟ್ ಓದ್ಬಿಡ್ತಾರೆ. ನಾವು ರೀಲ್ಸ್ ಮಾಡ್ತೀವಿ, ಒಂದ್ ಕಂಟೆಂಟ್ ಕೊಡ್ತಾ ಇರ್ತೀವಿ, ನಮ್ದು ಅಷ್ಟಕ್ಕೆ ಮುಗ್ದೋಗುತ್ತಮ್ಮ. ಇವ್ರಿಗೆ ಹಂಗಲ್ಲ, ಕಮೆಂಟ್ ಬಾಕ್ಸ್ ಅಲ್ಲೇ ಕೆಲ್ಸ. ಇವ್ರು ಕಂಟೆಂಟ್ ಹುಡ್ಕಲ್ಲ, ಬರೀ ಕಮೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ. ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿಲ್ಲ ಅಂದ್ರೆ ಅದು ಹೆಚ್ಚಿಗೆ. ಇಂಥವ್ರಿಗೆ ಏನ್ ಹೇಳಕ್ಕಾಗತ್ತೆ? ಅದೇ ಒಂದ್ ಗಾದೆ ಇದೆಲ್ಲ, ಸೀರೆಗೆ ಕೂರೆಗೆ ಎದ್ರುಕೊಂಡು ಸೀರೆ ಉಡೋದ್ ಬಿಟ್ರು ಅಂತ. ಹಂಗ ಆಗಕ್ಕೆ ನಾವ್ ಹಂಗಲ್ಲ, ನಾವ್ ಕರೆಕ್ಟ್ ಆಗಿದೀವಿ, ಕದರ್ರಾಗಿದೀವಿ. ನಾವ್ ಹೆಂಗ್ ಬದುಕ್ಬೇಕೋ, ಒಂದ್ ಹೆಣ್ಣಾಗಿ ಭೂಮಿ ಮೇಲೆ ಹುಟ್ಟಿ ಅಷ್ಟ ನೀಟಾಗಿ ಬದುಕ್ತಾ ಇದೀವಿ ಅನ್ನೋ ಕಮೆಂಟ್ಗೆ ತಲೆ ಕೆಡ್ಸ್ಕೊಳಕ್ ಆಗಲ್ಲ. ನಂದು ಅಷ್ಟು ಅಂದ್ರೆ ಕಮೆಂಟ್ ಅಕ್ಕ ಪಕ್ಕದ ಮನೆ ಮಾತಾಡೋರು ಅದು ಇದ್ದಿದ್ದೆ. ನಿನ್ನ ಫ್ಯಾಮಿಲಿ ಅವರು ಹೆಂಗಕ್ಕ ಅವ್ರು ಅದೇ ನಮ್ಮ ಅಮ್ಮವ್ರಿಗೆ ಯಾರು ಏನು ಹೇಳ್ಬಾರ್ದು. ಈಗ ನಮ್ಮ ಅಮ್ಮವ್ರು ಕನ್ವಿನ್ಸ್ ಮಾಡಿದ್ದೀನಿ, ನಮ್ಮ ಅಪ್ಪವ್ರು ಕನ್ವಿನ್ಸ್ ಮಾಡಕ್ಕಾಗಿಲ್ಲ. ಮೇನ್ ಇರುವಾಗ ಏನು ಅಂದ್ರೆ, ಮದ್ವೆ ಮುಂಚೆ ಅಪ್ಪ ಮುಂದೆ ಲೆಕ್ಕ ಇರತ್ತೆ, ಮದ್ವೆ ಆದ್ಮೇಲೆ ಗಂಡಂದೆ. ಇವಾಗ ಗಂಡಂದು ಮುಗ್ದಿದೆ ನನ್ಗೆ, ನನ್ ಮಕ್ಳದೇ ಲೆಕ್ಕ. ನನ್ ಮಕ್ಳು ಏನ್ ಹೇಳ್ತಾರೋ ಹಂಗೆ, ನನ್ ಮಕ್ಳ ಮುಂದೆ ಬೇರೆ ಏನು ಇಲ್ಲ. ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರ, ತುಂಬಾ ಸಪೋರ್ಟ್. ಯಾಕಂದ್ರೆ ನಾವ್ ಏನಿದೀವಿ ಅಂತ ಗೊತ್ತಲ್ವಾ, ಅವ್ರ ಸಪೋರ್ಟ್ ಇಲ್ದ ಏನು. ನಮ್ಮ ಮನೆಯವ್ರು ಒಂದೊಂದ್ಸಲಿ ತಲೆ ಕೆಡ್ಸ್ಕೊಂಡ್ರು ತಲೆ ಕೆಡ್ಸ್ಬಿಡ್ತಾರಲ್ವಾ. ಹೌದು, ಗಂಡಸರಿಗೆ ಗೊತ್ತಲ್ಲ, ಒಂದ್ ಟೈಮ್ ಇದ್ದಾಗ ಒಂದ್ ಟೈಮ್ ಇರಲ್ಲ. ಅವಾಗ ನನ್ ಮಕ್ಳು ಮ್ಯಾನೇಜ್ ಮಾಡ್ತಾರೆ. ನಮ್ದು ಚಿಕ್ಕದಾಗ ನಾವು ಆರಾಮಾಗಿದ್ದೀವಿ ಅಮ್ಮ, ಏನು ಇಲ್ಲ. ಒಂದ್ ಆಕ್ಟಿಂಗ್ ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ. ಹೋಗ್ತೀರಾ ಬಿಡಿಯಾಕ, ಇಷ್ಟೆಲ್ಲ ಟ್ಯಾಲೆಂಟ್ ಇರೋರು ಮಾಡೇ ಮಾಡ್ತಾರೆ. ದಯವಿಟ್ಟು ಯಾರಾದ್ರೂ ಇಂಟರ್ವ್ಯೂ ನೋಡ್ತೀರಾ, ಅವ್ರಿಗೊಂದು ಅವಕಾಶ ಕೊಟ್ಟು ನೋಡಿ. ಇಷ್ಟು ಅವಮಾನ ಪಟ್ಟಿದ್ದಾರೆ, ಒಂದಲ್ಲ ಒಂದಿನ ಅವ್ರೊಂದು ಮೇಲ್ಮಟ್ಟಕ್ಕೆ ಹೋಗ್ತಾರೆ. ನಮ್ಮ ಕಡೆಯಿಂದನೂ ಅದೊಂದು ನಿಮಗೆ ಬೆಸ್ಟ್ ಆಫ್ ಲಕ್. ನಿನ್ನೆ ಎಲ್ಲ ಸಿದ್ರ ಬೆಟ್ಟಕ್ಕೆ ಹೋಗಿದ್ರಿ, ನಿಮ್ ಬೆಸ್ಟ್ ಫ್ರೆಂಡ್ಸ್ ಗಂಗಕ್ಕ, ದೀಪು ಅಕ್ಕ ಜೊತೆ. ಹೇಳಿ ಅವ್ರ ಬಗ್ಗೆ. ಮತ್ತೆ ವಾತ್ಸಲ್ಯ ಅಕ್ಕ ಹೇಳಿ. ನಮ್ದು ಒಂಥರ ಕುಟುಂಬ ಇದ್ದಂಗೆ ಆಗಿದೆ ಅಮ್ಮ, ತುಂಬಾ ಚೆನ್ನಾಗಿದೀವಿ. ಯಾರೂನು ದುಡ್ಡಿರೋ ಶ್ರೀಮಂತರುಗಳಲ್ಲ, ನಾವೆಲ್ಲ ಬಡವರು ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇರೋರು. ಗಂಗಕ್ಕ ಬಗ್ಗೆ ಹೇಳಿ. ಗಂಗಕ್ಕಂದಿ ಪಾಪ ಅದು ಪರ್ಸನಲಿ ಅವರೇ ಯಾವತ್ತು ಓಪನ್ ಆಗಿ ಹೇಳಿಲ್ಲ. ಅವ್ರಿಗೂ ತುಂಬಾ ಆಸೆ ಇದೆ ಆಕ್ಟಿಂಗ್ ಮಾಡ್ಬೇಕು ಅನ್ನೋದು. ಅಟ್ಲೀಸ್ಟ್ ನನ್ಗೊಂದು ಸಪೋರ್ಟ್ ಆದ್ರೂ ಇದೆ ಮನೆಯಲ್ಲಿ, ನಂಗೆ ಸಪೋರ್ಟ್ ಇದೆ. ಬಟ್ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಅನ್ನೋದೇ ಕಮ್ಮಿ, ಸಪೋರ್ಟೇ ಇಲ್ಲ. ಯಾರು ನೋಡಿ ಅಂದ ಚಂದ ಇರೋರೇ ಬೇಕು, ದುಡ್ಡಿರೋರ್ನೇ ದೊಡ್ಡವ್ರು ಮಾಡಿದ್ರೆ ಏನ್ ಚಂದ ಅಲ್ವಾ? ದುಡ್ಡಿರೋರ್ನೇ ದೊಡ್ಡವ್ರನ್ನ ಮಾಡ್ಬೇಡಿ, ದುಡ್ಡಿಲ್ದವ್ರನ್ನು ದೊಡ್ಡವ್ರು ಮಾಡಿ. ನೀವು ದುಡ್ಡು ಕೊಡ್ತಿರೋ ಪರವಾಗಿಲ್ಲ, ಏನೋ ಒಂದ್ ಬೆಳಿಬೇಕು ಅನ್ನೋ ಆಸೆ ಇದೆ, ಬೆಳೆಯೋ ಅವಕಾಶ ನಮ್ಗಿಲ್ಲ, ದೇವ್ರು ನಮ್ಗೆ ಅದು ಕೊಟ್ಟಿಲ್ಲ. ಆ ಫ್ರೆಂಡ್ಶಿಪ್ ಅಂತೇನಿಲ್ಲ, ಒಂಥರ ಅಕ್ಕ ತಂಗಿ ತರ. ದೀಪು ಅಕ್ಕನ ಬಗ್ಗೆ? ಆ ದೀಪು ಇವಾಗ ಪರಿಚಯ, ನಾನು ದೀಪು ಜೊತೆ ಜಾಸ್ತಿ ಕನೆಕ್ಟ್ ಆಗಿಲ್ಲ. ಬಟ್ ಒಂದೇ ದಿನದಲ್ಲಿ ಒಂದ್ 10 ವರ್ಷದ ಕನೆಕ್ಟ್ ಇದೀವಿ ಅನ್ನೋ ಅಷ್ಟು ಕನೆಕ್ಟ್ ಆಗ್ಬಿಟ್ರು. ಫುಲ್ ಎಂಜಾಯ್ ತುಂಬಾ ಮುದ್ದು ಮನಸ್ಸು. ಯಾಕೆ ನಿನ್ಗೆಲ್ಲ ನಮ್ಗನ್ನೋ ತರ ಅಂತಾರೆ, ಯಾಕೆ ಹೊಡಿಬೇಕು ಕಣೆ ಅವ್ರಿಗೆಲ್ಲ ಅಂತೈತಿ. ಎಲ್ಲಿಂದ ಹುಡಿಕೊಂಡೋಗೋದು, ತಳ ಇರಲ್ಲ ಬುಡ ಇರಲ್ಲ ಅವರಿಗೆಲ್ಲ. ತುಂಬಾ ಸ್ಟ್ರಾಂಗ್ ಆಗಿದ್ದೀವಮ್ಮ, ಒಂದ್ ಆಕ್ಟಿಂಗ್ ಮಾಡ್ಬೇಕನ್ನೋ ಉದ್ದೇಶ. ಮಾಡ್ತೀರಾ ಬಿಡಿ ಅಷ್ಟೇ. ಇನ್ನೊಂದೇನಂದ್ರೆ, ಈಗಿನ ಯಂಗ್ಸ್ಟರ್ಸ್ ತುಂಬಾ ಜನ ಚಿಕ್ಕ ಏಜ್ಗೆ ಲವ್ ಅಲ್ಲಿ ಬಿದ್ದು ಸಾಯೋದ್ ನೋಡಿದ್ದೀರಾ, ಬ್ರೇಕಪ್ ನೋಡಿದ್ದೀರಾ, ಇಲ್ಲ ತಂದೆ ತಾಯಿ ಮೋಸ ಮಾಡೋದ್ ನೋಡಿದ್ರಿ. ಈಗಿನ ಯಂಗ್ಸ್ಟರ್ಸ್ಗೆ ನಿಮ್ ಕಡೆಯಿಂದ ಏನಾದ್ರು ಒಂದು ಸಜೆಷನ್ ಕೊಡೋದ್ರೆ? ಒಳ್ಳೆ ಮತ್ ಕೇಳಿದ್ರಿ ಅಮ್ಮ, ನಿಜ ಒಳ್ಳೆ ಮತ್ ಕೇಳಿದ್ರಿ. ನಾನು ಅದನ್ನೇ ಕೇಳೋದು, ನನ್ನ ಅಣ್ಣ ತಮ್ಮಂದ್ರಲ್ಲಿ ಏನಲ್ಲ ಎಷ್ಟು ಕಷ್ಟ ಒಂದ್ ಮಗು ಇರ್ಬೇಕು ಅಂದ್ರೆ ಅದು ಅನುಭವಿಸಿರೋರ್ಗೆ ಗೊತ್ತಿರುತ್ತೆ. ಈಗ ತಾಯಿ ತಂದೆ ನಮಗ್ ಜನ್ಮ ಕೊಟ್ಟವ್ರೆ ಅಂದ್ರೆ ನಮ್ಗೊಂದ್ ಮದ್ವೆ ಮಾಡಲ್ವಾ ಅಮ್ಮ, ನಮ್ಗೊಂದ್ ಹೆಣ್ಣು ಸಿಗಲ್ವಾ?
ಅವ್ರು ನೋಡ್ತಾರೆ ಮಾಡ್ತಾರೆ. ಒಂದ್ಸಲಿ ಕಳ್ಕೊಂಡೋದ್ ಜೀವ ಒಂದ್ಸಲಿ ಬರಲ್ಲ. ಎಷ್ಟು ಜನ ಏನಿಲ್ಲ ಒಂದ್ ಡೈಲಿ ಒಂದ್ 10-20 ಮೊಬೈಲಲ್ಲಿ ಬಂದೇ ಬರುತ್ತೆ. ಏನಂದ್ರೆ ಸುಸೈಡು, ಲವ್ ಫೇಲ್ಯೂರು, ಸುಸೈಡು. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ ಮಕ್ಳಿಗೂ ನಾನು ಇದನ್ನೇ ಹೇಳ್ಕೊಟ್ಟಿರೋದು. ನೀವ್ ವಿದ್ಯೆ ಕಲಿದಿದ್ರು ಪರವಾಗಿಲ್ಲ, ಆಮೇಲೆ ಇನ್ನೊಂದು PUCಲಿ SLCಲಿ ಎಲ್ಲ ಫೇಲ್ ಆಗಿದೀವಿ, ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಸೂಸೈಡ್ ಎಷ್ಟು ನೋವಾಗುತ್ತೆ. ಅದು ಟೀಚರ್ಸ್ ಮಕ್ಳೇನೆ. ಅದೊಂದ್ ವಿಡಿಯೋ ಮಾಡೋಣ ಅನ್ಕೊಂಡೆ, ಬಟ್ ಅದು ಈಗ ನೀವ್ ಕೇಳಿದ ಕ್ವಶನ್ಗೆ ಅರ್ಥ ಆಯ್ತು. ದಯವಿಟ್ಟು ಆ ಕೆಲ್ಸ ಮಾಡ್ಬೇಡಿ, ತುಂಬಾ ಕಷ್ಟ ಇದೆ ಮಕ್ಳುಗಳ್ನ ಸಾಕೋದು. ಏನೋ ದುಡ್ಡಿರೋರು ಆದ್ರೆ ಸಾಕ್ಬಿಡ್ತಾರೆ ಅನ್ಕೋಬಹುದು, ಬಟ್ ದುಡ್ಡಿಲ್ದವ್ರಿಗಂತೂ ತುಂಬಾ ಕಷ್ಟ ಇದೆ. ಒಂದ್ ದಿವಸ ನೀವು ದುಡ್ದು ಜೀವನ ಮಾಡಿ ನೋಡಿ, ಆಗಲ್ಲ. ಯಾವ್ದೋ ಒಂದ್ ಹುಡ್ಗಿಗೋಸ್ಕರ, ಅದು ಒಳ್ಳೆ ಹುಡ್ಗಿಗೋಸ್ಕರ ಮಾಡಿದ್ರೆ ಏನ ಬಿಡು ಒಂದ್ ಹಣೆ ಬರ ಅನ್ಬೋದು. ಎಲ್ಲ ಬಿಟ್ಟು ಅದ್ಲು ಮೋಸ ಮಾಡೋರ್ ಸಾಯ್ಬೇಕು ಅಮ್ಮ, ಮೋಸ ಹೋಗೋರ್ ಸಾಯ್ಬಾರ್ದು. ನಾನು ಹೇಳ್ತೀನಿ ನೋಡಿ, ಮೋಸ ಮಾಡೋರ್ ಸಾಯ್ಬೇಕು, ಮೋಸ ಹೋಗೋರ್ ಸಾಯ್ಬಾರ್ದು. ದಯವಿಟ್ಟು ಸಾಯ್ಬೇಡಿ. ಅಮ್ಮನ್ ನೋಡಿ ಒಂದ್ ರೀಲ್ ನೋಡ್ದೆ, ನನ್ಗಿಂತ ಜಾಸ್ತಿ ಪ್ರೀತಿ ಮಾಡಿದ್ಲೇನೋ ನಿನ್ನ ಮಗನೇ ಅಂತ ಕೇಳೋದು ಎಷ್ಟು ನೋವಿರುತ್ತೆ. ಒಂದ್ ದಿವಸ ನೀವು ನಿಮ್ಮಮ್ಮ ಆಗಿ ಒಂದ್ ದಿವಸ ನಿಮ್ಮ ಅಮ್ಮನ್ನ ನಿಮ್ಮ ಮಗು ತರ ಮಾಡಿ. ಏನು ನೀವು ಇವ್ರಿಗೆ ಗೊತ್ತಿರಲ್ಲ, ಮಕ್ಳುಗಳು ಹಠ ಮಾಡಿರೋದು ಅವ್ರಿಗೆ ಎಲ್ಲಿ ಗೊತ್ತಿರುತ್ತೆ, ಬುದ್ಧಿ ಇಲ್ದಂಗ್ ಮಾಡಿರ್ತಾರೆ. ಬಟ್ ಇವಾಗ ಬುದ್ಧಿ ಇರುತ್ತೆ ನಿಮ್ಗೆ. ನಿಮ್ ಮುಂದೆ ಒಂದ್ ಮಗು ಏನ್ ಹಠ ಮಾಡುತ್ತೆ ಅಂತ ನಿಮ್ಮ ಅಮ್ಮನ ಹತ್ರ ಒಂದ್ಸಲಿ ಮಾಡಿಸ್ ನೋಡಿ. ನಮ್ಮ ಮನೇಲಿ ಮಾಡ್ತೀನಿ ಅಮ್ಮ. ಒಂದ್ ದಿವಸ ಇವತ್ ನೀವು ನಮ್ಮ ಅಮ್ಮಗ್ರಪ್ಪ ನನ್ ಮಗು ಆಯ್ತೀನಿ ಅಂತೀನಿ, ಹೊಳ್ತಾನೆ ಇರ್ತೀನಮ್ಮ, ಒದ್ದಾಡದ್ ಮಾಡ್ತೀನಿ, ತಲ್ಕೆಟ್ಟೆ ಅಮ್ಮ ಬೇಡಮ್ಮ ನೀನ್ ಅಮ್ಮ ಆಗೇ ಇರು, ನಾನ್ ಮಕ್ಳಾಗೆ ಇರ್ತೀನಿ ಅಂದ್ಬಿಡ್ತಾರೆ. ಎಲ್ಲ ತರನು ಹೇಳ್ಕೊಟ್ಬಿಟ್ಟಿದ್ದೀನಿ. ನಾವ್ ನಿಜವಾಗ್ಲೂ ಮಾಡ್ತೀವಮ್ಮ. ಇವ್ ಜನ ಗೊತ್ತಿಲ್ಲ, ಹಠ ಮಾಡ್ತಾರ. ಹಠ ಮಾಡುವಾಗ ಏನಾರು ಬೇಕು ಅಂತ ಹಠ ಮಾಡಿದಾಗ ಬೀದಿಲ್ ಹೋಗಿ ರಂಪಾಟ ಮಾಡ್ಬಿಡ್ತೀನಿ. ಅದಾಯ್ತು ನಮ್ಮ ಮನೇಲಿ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ, ಅಮ್ಮ ನನ್ಗೆ ಅದ್ ಮಾಡ್ಕೊಡಮ್ಮ ಅಂತಾರೆ. ನಾನ್ ಜಾಸ್ತಿ ತಿಂಡಿಗಳು ಮಾಡಲ್ಲ. ನಾನೇನ್ ಮಾಡ್ತೀನಿ, ಪ್ಲೀಸ್ ಮಗನೆ ಇವತ್ತೊಂದ್ ದಿವಸ ನೀನೇ ಮಾಡ್ಕೊಡಪ್ಪ ಅಂತ ಒಂದ್ ಕುತ್ಕೊಬಿಡ್ತೀನಿ. ಹಾಗಲ್ಲ ಮಾಡಕ್ಕೆ ಎಲ್ಲಿಂದ ಆಗುತ್ತೆ, ತುಂಬಾ ಕಷ್ಟ ಇರುತ್ತೆ. ಇನ್ನು ಅವ್ರು ಅಷ್ಟ್ ದೊಡ್ಡವ್ರಿಲ್ಲ, ಬಟ್ ಏನೇ ಒಂದಾದ್ರೂ ಒಂದ್ ಕಷ್ಟ ಅನ್ಸುತ್ತೆ ಅಡ್ಗೆ ಮನೆ ಕೆಲ್ಸ. ಅಮ್ಮ ಬೇಡ ಬಿಡಮ್ಮ, ಏನೋ ಇರೋದೇ ಮಾಡ್ಬಿಡಮ್ಮ, ತಿನ್ಕೊಂಡ್ಬಿಡಣ ಹಂಗಂತಾರೆ. ದಯವಿಟ್ಟು ನನ್ ಮಕ್ಳ ಕೇಳ್ಕೊಳ್ಳೋದಷ್ಟೇ, ನನ್ ತಮ್ದಿರೋ ಅಣ್ದಿರಲ್ಲಿ ಸಾಯನ್ ನಿರ್ಧಾರಕ್ಕೆ ಬರ್ಬೇಡಿ. ಹುಡುಗಿರು ಪಾಪ ನಾನೊಂದ್ ಹೆಣ್ಣಾಗಿ ಹೇಳ್ತೀನಿ ಅಮ್ಮ, ನಾನೊಂದ್ ಹೆಣ್ಣಾಗಿ ಹೇಳ್ತೀನಿ, ಒಬ್ಳೋದ್ರ ಇನ್ನೊಬ್ಳು ಸಿಗ್ತಾಳೆ. ಹುಡ್ಗಿದಿರು ಅಂತ ಹೋದ್ರೆ ಋಣ ಇಲ್ಲ ಅಂದ್ರೆ ಅವ್ಳು ಸಿಗಲ್ಲ. ಏನ್ ಮಾಡಿದ್ರು ಋಣ ಇದ್ರೆ ಅವ್ಳು ಸಿಗ್ತಾಳೆ. ಅವಳಿಗೋಸ್ಕರ ಪ್ರಾಣ ಕಳ್ಕೋಬೇಡಿ. ಹುಡುಗರಿಗೆ ಮೋಸ ಮಾಡೋದಾದ್ರೆ ಹುಡ್ಗಿರ್ದು ತಪ್ಪಿರುತ್ತೆ. ತಾಯಿಗ್ ಬೆಲೆ ಕೊಡ್ಬೇಕು, ತಂದೆಗ್ ಬೆಲೆ ಕೊಡ್ಬೇಕು. ಎಷ್ಟು ಯೋಚನೆ ಮಾಡ್ತಾರೆ ಒಂದ್ ಹೆಣ್ಮಗುಗ್ ಮದ್ವೆ ಮಾಡ್ಬೇಕು ಅಂದ್ರೆ. ಅದೇಕ್ ನೀವು ದುಡುಕ್ತೀರಾ? ದುಡುಕವ್ರಿಗೆ ಕೆಡಕಾಗ್ಲೇಬೇಕು, ದುಡುಕವ್ರಿಗೆ ಕೆಡಕಾಗ್ಲಿ ಅಮ್ಮ. ದುಡುಕ್ಬೇಡಿ. ಮನೇಲೆಲ್ಲ ಮಾಡ್ತಾರೆ. ಮೋಸ ಹೋಗೋರು ಸಾಯ್ಬಾರ್ದು, ಮೋಸ ಮಾಡೋರು ಸಾಯ್ಬೇಕು ಅಂತ ನಾನು ಇಷ್ಟ ಹೇಳ್ತೀನಮ್ಮ. ಇನ್ನೊಂದು ಮೇನ್ ಟಾಪಿಕ್ ಅಂತ ಬಂದ್ರೆ ಸೌಜನ್ಯ ಕೇಸ್. ಈ ಕೇಸ್ ಬಗ್ಗೆ ನಾನು ಪ್ರತಿ ಇಂಟರ್ವ್ಯೂಲ್ಲೂ ಮಾತಾಡ್ತೀನಿ. ನನ್ಗೆ ಅಷ್ಟು ಕರೆಕ್ಟಾಗಿ ಇಲ್ಲಿವರೆಗೂ ನಮ್ಮ ಇಂಟರ್ವ್ಯೂಲ್ಲಿ ಯಾರು ಅಷ್ಟು ಕರೆಕ್ಟಾಗಿ ಅವ್ರ ಬಗ್ಗೆ ಅಂದ್ರೆ ಅವ್ರ ಬಗ್ಗೆ ಅಲ್ಲ, ಯಾವ ಹೆಣ್ಮಕ್ಳ ಬಗ್ಗೆ ಈಗ ರೇಪ್ ಅದು ಅಷ್ಟು ಕರೆಕ್ಟಾಗಿ ನಂಗೆ ಆನ್ಸರ್ ಸಿಕ್ಕಿಲ್ಲ. ಈ ಥರ ಎಲ್ಲ ಆಗ್ತೈತಲ್ಲ, ಇವಾಗ ನಾವೆಷ್ಟು ಪ್ರೊಟೆಕ್ಟಿವ್ ಆಗಿರಬೇಕು. ಆ್ಯಂಡ್ ಈ ಥರ ಮಾಡೋರಿಗೆ ನಮ್ಮ ಸಮಾಜ, ನಮ್ಮ ಸೊಸೈಟಿ ಏನು ಆ್ಯಕ್ಷನ್ ತೊಗೊಬೇಕಕ್ಕ? ನೀವಾದ್ರೂ ಕರೆಕ್ಟಾಗಿ ಹೇಳಿ. ಕರೆಕ್ಟ್ ಆಗಿ ಅಂದ್ರೆ ಏನ್ ಗೊತ್ತೇನಮ್ಮ, ಅವ್ನ್ ಸಾಯಿಸೋನಂತ ಗೊತ್ತಾದ್ಮೇಲೆ ಅದಕ್ಕೆ ಸಾಕ್ಷಿಯಾಗಿ ಹುಡುಕ್ಬೇಕು ಅಲ್ವಾ? ಅದಕ್ಕೆ ಎನ್ಕ್ವೈರಿ ಎಂತಬೇಕು, ಕೋರ್ಟ್ ಎಂತಬೇಕು, ಪೊಲೀಸ್ ಎಂತಬೇಕು. ಒಂದ್ ವ್ಯಕ್ತಿ ಸಾವಿಗೆ ಒಂದ್ ಬೆಲೆ ಇಲ್ವಾ? ಒಂದ್ ಹೆಣ್ಣಿನ ಸಾವಿಗೆ ಇಂಥ ಸಾಯಿಸರು ಅಂತ ಗೊತ್ತಾದ್ಮೇಲೆ ಸಂವಿಧಾನದಲ್ಲಿ ಇರ್ಬೋದು ರೂಲ್ಸ್ ರೆಗ್ಯುಲೇಷನ್, ಬಟ್ ಅದು ಕಣ್ಣಾರೆ ಕಂಡಾಗ ಅವ್ರನ್ನಲ್ಲೇ ಸಾಯಿಸ್ಬೇಕು. ಎಷ್ಟು 11 ವರ್ಷ ಆಯ್ತು, ಇನ್ನೂ ಸೌಜನ್ಯ ಕೇಸರಿ ನ್ಯಾಯ ಏನ್ ಸಾಕ್ಷಿ ಕೊಡ್ಬೇಕಮ್ಮ? ಪಾಪ ಸಮೀರ್ ಬ್ರೋ ಅವರು ತುಂಬಾ ಕಷ್ಟಪಟ್ಟು ತುಂಬಾ ಹೊರಗಾಕಕ್ಕೆಲ್ಲ ಟ್ರೈ ಮಾಡಿದ್ರು. ಅವ್ರಿಗೂ ಜೀವ ಬೆದರಿಕೆ ಎಲ್ಲ ಹಾಕಿದ್ರು. ತುಂಬಾ ನೋವು ತಿಂದು ಸತ್ತಿದೆ ಅಕ್ಕ. ಮಾಡಿದ್ರು ಪಾಪ ಅವರು. ನೋವು ಅಮ್ಮ, ಒಂದ್ಸಲ ನೆನ್ಸ್ಕೊಳ್ಳಿ, ಕಣ್ ಮುಚ್ಕೊಂಡು. ಅಷ್ಟು ನೋವು ತಿಂದು ಸತ್ತಿದ್ದಾರೆ. ಅವ್ರಿಗಿನ್ನೂ ಸಾಕ್ಷಿ ಬೇಕು, ಶಿಕ್ಷೆ ಕೊಡೋಕ್ ಸಾಕ್ಷಿ ಬೇಕು ಅಲ್ವಾ? ಶಿಕ್ಷೆ ಕೊಡೋಕ್ ಸಾಕ್ಷಿ ಹುಡುಕ್ತಾ ಇದಾರೆ. ಅವ್ರ ಸಾಗೊಂದ್ ನ್ಯಾಯ ಕೊಡ್ಸಿ. ನ್ಯಾಯ ಎಲ್ಲೂ ಸಿಗಲ್ಲಮ್ಮ. ಎಲ್ಲಿಂದ ಸಿಗುತ್ತಮ್ಮ? ಅದ್ ಮುಚ್ಚಿ ಹೋಗಿದೆ. ಸುಮ್ನೆ ನಾವು ಈ ತರ ಮಾತಾಡಿ ನೋಡ್ಬೇಕು. ಬಟ್ ಆದ್ರೆ ಆ ಒಂದ್ ಹೆಣ್ಮಕ್ಳು ಸತ್ತಿದ್ನೆ ನಾವ್ ಕಣ್ಮುಂದೆ ಇಟ್ಕೊಂಡು ನಮ್ಮನೆ ಹೆಣ್ಮಕ್ಳು ಸೇಫ್ಟಿ ನಾವ್ ಮಾಡ್ಕೋಬೇಕು. ಚೆಂಗ್ಲ ಆಡೋ ಹೆಣ್ಮಕ್ಳುಗಳನ್ನ ನೋಡಿದೀವಮ್ಮ. ಮನೆ ಬಿಟ್ಟು, ಮಠ ಬಿಟ್ಟು, ಕಾಲೇಜ್ ಬಿಟ್ಟು ಆ ಹೆಣ್ಮಕ್ಳುಗಳಿಗೆ ಏನು ಆಗಲ್ಲ. ಪಾಪ ಓದ್ಕೊಂಡು ಮನೆ ಮಠ ಅಂತ ನೋಡ್ಕೊಂಡಿದ್ ಮಕ್ಳುಗಳಿಗೆ ನೋಡಿ ಹಿಂಗಾಗತ್ತೆ. ಒಂದ್ ಹಾಡೆ ಇದೆ, ಅದು ನನಗೆ ಬರ್ತಾ ಇಲ್ಲ.
ಒಳ್ಳೆಯವರು ಯಾರಿಗೂನು ಬೇಕಾಗಿಲ್ಲ, ಅದಕ್ಕೇನೆ ನಾವೂನು ಒಳ್ಳೆಯವರಲ್ಲ ಅಷ್ಟೇ. ಮೂರು ಬಿಟ್ಟು ನಿಂತ್ಕೊಂಡ್ರೆ ಒಳ್ಳೆತನ ಇಲ್ಲಿ ಯಾರಿಗೂ ಕಾಣಿಸಲ್ಲ, ಮೂರು ಬಿಟ್ಟು ನಿಂತ್ರನೇ ಕಾಣಿಸೋದು. ಆದ್ರೆ ನಮ್ ಬುದ್ಧಿ ನಮ್ ಕೈಲಿ ಇಟ್ಕೋಬೇಕು. ಅಪರೂಪದ ಜೀವ ಅಲ್ಲ, ಹೇಳ್ತಾರಲ್ಲ ಹೆಣ್ಮಕ್ಳು ತುಂಡು ಬಟ್ಟೆ ಹಾಕ್ತಾರೆ, ಅವರಿಂದಾನೇ ರೇಪ್ ಆಗ್ತಿರೋದು ಅಂತ. ಅವ್ರ ಹೆಣ್ಮಕ್ಳೇ ಕಾರಣನ ರೇಪ್ ಆಗಕ್ಕೆ ಅಂತ. ಅದು ಅವ್ರವ್ರ ಖುಷಿ ಅಮ್ಮ, ಅವ್ರವ್ರ ಖುಷಿ. ಇಂಥವ್ರೇ ಕಾರಣ ಅಂತಲ್ಲ, ನಾನು ಹೇಳ್ತೀನಲ್ಲ, ಎಲ್ಲ ಒಬ್ರಿಗೆ ಹುಟ್ಟಿರೋರಲ್ಲ. ಈಗ ಪ್ರಪಂಚ ಆಗಿದೆ, ನಾನು ಹಿಂಗೆ ಮಾತಾಡ್ಬೇಕಾಗತ್ತೆ. ತುಂಡು ಬಟ್ಟೆ ಹಾಕೊಂಡು ಆಡಾಡ್ತಾರೆ ಅಂದ್ರೆ ಸ್ವಲ್ಪ ಕುರುಡ್ರಾಗಿ ಸ್ವಲ್ಪ ಹೊತ್ತು. ಯಾಕೆ ನೀವೊಂದ್ ತಾಯಿ ಹೊಟ್ಟೆಲಿ ಹುಟ್ಟಿರ್ತೀರಲ್ವಾ, ಅವ್ರವ್ರ ಪ್ಯಾಷನ್ ಇರುತ್ತಮ್ಮ. ಒಬ್ಬೊಬ್ರು ನಾವು ವೆಜ್ ತಿನ್ನಲ್ಲ ಅಂತಾರೆ, ಒಬ್ರು ನಾನ್ ವೆಜ್ ತಿನ್ನಲ್ಲ ಅಂತಾರೆ, ಅದು ಅವ್ರವ್ರಿಗೆ ಸಂಬಂಧಪಟ್ಟ ವಿಷಯ. ನಾವಂತೂ ದೇವ್ರ ಮಚ್ಚಂಗ್ ಇರ್ಬೇಕು. ನಿಮ್ಮ ಮುಂದಿನ ಹೆಜ್ಜೆ ಏನು, ನಿಮ್ಮ ಮುಂದಿನ ಗುರಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಗುರಿ ಏನಿಲ್ಲಮ್ಮ, ನಾನು ಆಕ್ಟಿಂಗ್ಗೋಸ್ಕರ ತುಂಬಾ ಪರದಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು. ಇನ್ನು ಹೇಳ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಯ್ತು ನನಗೆ. ಯಾವ್ದ್ರಲ್ಲೂ ಮಾಡಿಲ್ವಾ ಅಕ್ಕ? ನಾನು ಚಿಕ್ಕದಕ್ಕೆ ಏನು ಆಸೆ ಮಾಡಲ್ಲ. ನಾನು ಹಿಂಗೆ ಅಕ್ಕ ಪ್ಲೀಸ್ ಅಕ್ಕ ಅಂದಿದ್ಕೆ ಒಂದೆರಡು ಶಾರ್ಟ್ ಮೂವಿ ಮಾಡಿದೀನಿ. ಅದ್ ಬಿಟ್ರೆ ನಾನು ದೊಡ್ಡದಕ್ಕೆ ಅಂತ ಯಾವ್ದಕ್ಕೂ ಆಸೆ ಮಾಡಿಲ್ಲ. ಇವಾಗ ಮಕ್ಳು ಎಜುಕೇಶನ್ ಇರೋದ್ರಿಂದ ಬಟ್ ಆಸೆ ಇದೆ. ನಾನು ಹೇಳಿದ್ನಲ್ಲಮ್ಮ, ಜಾಸ್ತಿ ದಿನ ಮಾಡ್ಬೇಕು, ದುಡ್ಡು ಬಳಿಬೇಕು, ಕಾಸು ಹಂಗಲ್ಲ. ಒಂದ್ ದಿವಸ ಒಂದ್ ಅವರ್ ಆಗ್ಲಿ ಇಲ್ಲ 1 ನಿಮಿಷ ಆಗ್ಲಿ ಒಂದ್ ದೊಡ್ಡ ಸ್ಟೇಜ್ ಮೇಲೆ ಹೋಗಿ ನಿಂತಿದ್ದು ಮನೆಗ್ ಬಂದ್ರೆ ನಂದು ಅದೇ ದೊಡ್ಡ ಆಕ್ಟಿಂಗು, ಅದೇ ದೊಡ್ಡ ಆಕ್ಟಿಂಗು. ಇವಾಗ ಮನೆಗೆ ಸೊಸೆ ಬರೋ ಟೈಮು ನಮ್ಗೆ. ನಮ್ ಮಕ್ಳಿಗೆ ನಾವು ಮಕ್ಳನ್ನೆಲ್ಲ ತಿರುಗಿಸಿ ಪರಗಿಸಿ ನೀವೇ ನೋಡ್ಕೊಂಡ್ರೆ ಹಂಗೆಲ್ಲ ಏನಿಲ್ಲ. ನಾನ್ ತುಂಬಾ ನನ್ ಮಕ್ಳಿಗೆ ಪರ್ಸನಲಿ ತುಂಬಾ ಬುದ್ಧಿ ಹೇಳ್ಕೊಡ್ತೀನಿ. ನಾನೊಂದ್ ರೀಲ್ಸ್ ಅಲ್ಲಿ ಹೇಳ್ತೀನಿ, ನೀವು ಅದನ್ನ ಅಳವಡಿಸ್ಕೊಳ್ಳಿ. ಮಕ್ಳುಗಳು ನೋಡೋದ್ಕರಂತ ನಾವು ಅವ್ರನ್ನ ತಾಯಿ ತಂದೆ ತರ ನೋಡ್ಬೇಕು, ನನ್ನ ಆಸೆ. ಅವ್ರು ನಮಗ್ ಪ್ರೆಷರ್ ಹಾಕೋದಲ್ಲ, ನಾವೇ ಅವ್ರ ಪ್ರೆಷರ್ ಹಾಕ್ಬೇಕು. ಏನೋ ನನ್ ಮಕ್ಳು ಇಬ್ರಿಗೂ ಪ್ರೆಷರ್ ಹಾಕ್ತೀನಿ. ಅವ್ರು ನನ್ನೇ ಮಗ ಮಾಡ್ಕೊಂಡವ್ರೆ, ದೇವ್ರು ಕೊಟ್ಟಿರೋವರ. ನೀವು ಎಲ್ರಿಗೂ ಇನ್ಸ್ಟಾ ಫಾಲೋವರ್ಸ್ಗೆ ರೊಟ್ಟಿ ಸಮಥಿಂಗ್ ಊಟ ಎಲ್ಲ ಮಾಡ್ಕೊಡ್ತಿಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳಿ ಅಕ್ಕ. ಪ್ರೆಗ್ನೆಂಟ್ ಗಳಿಗೆ ತುಂಬಾ ಜನ ಕೇಳ್ತಾರಮ್ಮ, ಅಕ್ಕ ನಾನು ಮೈಸೂರಲ್ಲಿ ಸಿಗುತ್ತಾ, ಮಂಡ್ಯದಲ್ಲಿ ಸಿಗುತ್ತೇನಾ? ದಯವಿಟ್ಟು ನಾನು ಹೇಳೋದ್ ಅರ್ಥ ಮಾಡ್ಕೊಳ್ಳಿ. ಪ್ರೆಗ್ನೆಂಟ್ ಗಳು ಇವಾಗ ಊರ್ ಬಿಟ್ಟು ಬೆಂಗಳೂರಿಗೆ ಜೀವನ ಕಟ್ಕೊಂಡಿರ್ತಾರಮ್ಮ. ಕೆಲವ್ರಿಗೆ ತಾಯಿದಿರಲ್ಲ, ಕೆಲವ್ರಿಗೆ ಅತ್ತೆದಿರಲ್ಲ, ಕೆಲವ್ರಿಗೆ ಮಾಡಕ್ ಬರಲ್ಲ. ಅಂತವ್ರು ಇಲ್ಲೇ ಎಲ್ಲರ ನಮ್ಮ ಮನೆ ಹತ್ರ ಪಕ್ಕ ಇದ್ರೆ, ನಾನು ಇರೋದು ಹೇಳಿದೀನಿ, ಅಡ್ರೆಸ್ ಹೇಳಿದೀನಿ, ಗೊಲ್ರಟ್ಟಿ ಹತ್ರ ನಾವ್ ಇರೋದು ಅಂತ. ಅಕ್ಕ ಪಕ್ಕ ಯಾರನ್ನಿದ್ರೆ ಅಕ್ಕ ತಿನ್ಬೇಕು ಅಂದ್ರೆ ನೀವಾದ್ರೂ ಬಂದ್ರೆ ಮಾಡ್ಕೊಡ್ತೀನಿ, ಇಲ್ಲ ನಾನಾದ್ರೂ ತಗೊಂಡೋಗ್ ಕೊಡ್ತೀನಿ. ಅದೇನ್ ಜಾಸ್ತಿ ನಂಗೆ ಏನ್ ಪ್ರೆಷರ್ ಹಾಕಲ್ಲ. 2-3 ಮಾಡಿ ಇಲ್ಲಿವರೆಗೂ 3-4 3 ಜನ ಕೊಟ್ಟಿದ್ದೀನಿ. ತೋರ್ಸ್ಕೊಂಡಿಲ್ಲ ಅಂದ್ರೆ ಅವು 2 ಲವ್ ಮ್ಯಾರೇಜ್, ಕ್ಯಾಮ್ರಾ ಮುಂದೆ ಬರ್ಲಿಲ್ಲ. ಒಂದು ತೋರ್ಸಿದೀನಿ, ನಮ್ಮ ಮನೆಗೆ ಬಂದಿದ್ರು. 2 ಲವ್ ಮ್ಯಾರೇಜ್. ಬಟ್ ಮೀಡಿಯಾಕ್ಕೆ ಎದುರು ತುಂಬಾ ಜನ ಇದ್ದಾರೆ. ಇನ್ನೊಂದು ಇಂತ ಕಾಲದಲ್ಲೂ ಮೀಡಿಯಾಕ್ಕೆ ತುಂಬಾ ಜನ ಎದುರುತ್ತಾರೆ, ಬಟ್ ಪ್ರೀತಿ ತುಂಬಾ ಇರುತ್ತೆ. ನನ್ಗೆ ಫೋನಲ್ಲಿ ಏನು ಇಲ್ಲ, ಒಂದ್ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ದೆ ಅಂದ್ರೆ ಅಕ್ಕ ಅನ್ನೋರ್ ಹತ್ರ ಮಾತಾಡೋದೇ ನನಗೆ ಕೆಲ್ಸ. ಮನೆ ಕೆಲ್ಸ ನಮ್ಮ ಮನೇಲಿ ಒಬ್ಬೊಬ್ರು ಮಾಡ್ಕಂತಾರೆ. ನಮ್ ಮನೇಲಿ ನಾವು ಇಂಥವ್ರು ಇದನ್ನೇ ಅಡ್ಗೆ ಮಾಡ್ಬೇಕು, ನಾನೇ ಮಾಡ್ಬೇಕಂತೇನಿಲ್ಲ. ಈ ತರ ಮಾಡ್ಕೊಂಡು ನನ್ಗೆ ಮಾತಾಡೋದ ಖುಷಿ. ತುಂಬಾ ಜನ ಇದಾರೆ ನನಗೆ, ಮಕ್ಳು, ಅಣ್ದಿರು, ತಮ್ದಿರು, ಅಕ್ಕ ತಂಗಿದ್ರು, ಅಷ್ಟೇ ಸಾಕು. ಈಗ ಅವ್ರಿಗೋಸ್ಕರ ಏನಾದ್ರು ನಾನು ನೆಕ್ಸ್ಟ್ ಹೋಟ್ಲು ಮಾಡ್ತೀನಿ, ದೊಡ್ಡದು ಹೋಟ್ಲು ಮಾಡ್ತೀನಿ ಅಂತ ಹೇಳಿದೆ. ನಿಮ್ಮ ಮಗನ ಎಜುಕೇಶನ್ ಆದ್ಮೇಲೆ ಈಗ SLC ಮುಗೀತೆ, ಅಷ್ಟ್ರೊಳಗೆ ನೋಡ್ಕೊಂಡು ಮಾಡ್ತೀನಿ. ಓಪನ್ ಆಗಿ ಬೋಲ್ಡ್ ಆಗ್ತೀನಮ್ಮ, ಓಪನ್ ಆಗಿ. ಆಮೇಲೆ ಇನ್ನೊಂದೊಂದು ಛತ್ರ ತರನು ಮಾಡೋ ಆಸೆ ಇದೆ ನನ್ಗೆ. ಇವಾಗ ಏನ್ ಗೊತ್ತಮ್ಮ, ಎಲ್ಲಾ ಕಡೆ ಇದು ನೋಡಿದಿರಲ್ಲ ನೀವು, ಆಶ್ರಮಗಳು, ವೃದ್ಧಾಶ್ರಮ, ಅನಾಥಾಶ್ರಮ, ಈ ಮಕ್ಕಳಾಶ್ರಮ ಎಲ್ಲ ನೋಡ್ತೀರಾ. ಆಶ್ರಮ ಅಂದ್ರೆ ಏನ್ ಗೊತ್ತಮ್ಮ, ಯಾರು ಇರಲ್ಲ, ನಿರ್ಗತಿಕರು, ಆಮೇಲೆ ಅವ್ರಿಗೆ ದುಡಿಯಕ್ ಆಗಲ್ಲ, ಅಂಗವಿಕಲರು, ವಯಸ್ಸಾಗಿರುತ್ತೆ. ನಾವ್ ಇಂಥವ್ರಿಗೊಂದು ಆಶ್ರಮ ಮಾಡ್ಬೇಕಮ್ಮ. ಈಗ ಏನ್ ಗೊತ್ತಾ, ಕೆಲವು ಆಶ್ರಮದಲ್ಲಿ ನಾನು ಹೇಳ್ಬೇಕು ಅಂತ ಹೇಳ್ತಿಲ್ಲ, ಕೈ ಕಾಲೆಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ. ಅವ್ರು ದುಡಿದ್ರೆ ಅವ್ರೊಂದ್ 100 ರೂಪಾಯಿ ದುಡಿಯೋಷ್ಟು ಕೆಪಾಸಿಟಿ ಇರುತ್ತೆ, ಆದ್ರೂ ಅವ್ರನ್ನ ಕೂಸ್ಕೊಂಡು ಊಟ ಹಾಕ್ತಾ ಇರ್ತಾರೆ. ಏನ್ ಗೊತ್ತಮ್ಮ, ಈಗ ಅವ್ರಿಗೆಲ್ಲ ರಿಲೇಷನ್ಗಳಂತ ಇರ್ತಾರೆ. ಅವ್ರು ಇದ್ರುನುವೆ ಏನೋ ನೋಡ್ಕೊಳಲ್ಲ ಅಂದ್ರೆ ಬೀದಿಲ್ ಬಿದ್ರೆ ತಂದಿ ಹಾಕ್ಬೇಕು. ಏನ್ ಗೊತ್ತಾ, ಅವ್ರು ಅಲ್ಲಿ ಇರ್ತೀವಿ ಅಂದ್ರೆ ಫುಲ್ ಎಲ್ಲ. ನನ್ಗೊಬ್ರು ಆಶ್ರಮದಲ್ಲಿ ತಪ್ಪಿಸ್ಕೊಂಡ್ ಬಂದಿರೋ ಒಂದ್ಸಲ ಸಿಕ್ಕಿದ್ರಮ್ಮ. ಇದು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಬಟ್ ನನ್ಗೆ ಏನ್ ಅನ್ಸಿದ್ ನಾನು ಹೇಳ್ಬಿಡ್ತೀನಿ. ಎಷ್ಟು ಗೋಳಾಡಿದ್ರು ಅಂದ್ರೆ ಅವ್ರಿಗೆ ಇರಕ್ ಇಷ್ಟ ಇಲ್ಲ ಅಂತ. ಅಲ್ಲಿ ನಮ್ಗೆ ಇರಕ್ ಇಷ್ಟ ಇಲ್ಲ ಬಿಡಿ ಅಂದ್ರು ಬಿಡಲ್ಲ ಅಂತಮ್ಮ ಆಶ್ರಮದಲ್ಲಿ. ಹಂಗ್ ಮಾಡ್ಬಾರ್ದು. ಇರೋರ್ಗೆ ಅನ್ನ ಬೇಕು, ನಮ್ಗೆ ಊಟ ಬೇಕು, ಬಟ್ಟೆ ಬೇಕು, ಕೊಡಿ ಅಂತ ಇರೋರ್ಗೆ ನಾವ್ ಕೊಡ್ಬೇಕು, ಆಯ್ತಾ? ದುಡಿಯಕ್ ಆಗಲ್ಲ, ಅವ್ರಿಗೆ ಕೊಡ್ಬೇಕು. ದುಡಿಯೋರ್ನೆಲ್ಲ ಕೂಡ ಹಾಕೊಂಡು ನಾವ್ ಆಚೆ ಹೋಗ್ತೀವಿ ಅನ್ನೋರ್ನೆಲ್ಲ ಬಿಡ್ದಂಗೆ ಆತರ ಆಶ್ರಮ ಅದು ಸರಿ ಅನ್ಸಲ್ಲ.
ನಮ್ದು ಆಸೆ ಈ ಗಂಗಂದು ನಮ್ದು ಎಲ್ಲ ಇದೆ, ಓಪನ್ ಆಗಿ ಒಂದ್ ಛತ್ರ ಮಾಡಿಬಿಡೋದು, ನಾವೇ ದುಡ್ದು ಮಾಡೋದು, ಯಾರು ಕೇಳೋದೇನಿಲ್ಲ. ದುಡಿಯೋ ಶಕ್ತಿ ಇರ್ತಾರ, ದುಡ್ಕೊಂಡ್ ತಿನ್ಬಿಡ್ಲಿ. ನಾವ್ ಒಂದಿಷ್ಟು ಅಂತ ಮಾಡ್ತೀವಿ, ಅವ್ರು ಊಟ ಮಾಡ್ಕೊಂತಾರ, ಮಲಗ್ತಾರ, ಸ್ನಾನ ಮಾಡ್ತಾರ, ಇಷ್ಟ ಆಯ್ತಾ ಇರ್ಲಿ, ಕೈ ಇಷ್ಟ ಇಲ್ಲನ ಅವ್ರು ಹೋಯ್ತಾ ಇರ್ಲಿ. ನಮ್ದು ಅದೊಂದು ಇದೆ, ನನ್ ಡ್ರೀಮ್. ಒಂಥರ ಛತ್ರ ತರ ಮಾಡ್ಬೇಕು, ಆಶ್ರಮ ಇಲ್ಲ, ಫುಲ್ ಎಲ್ಲ ಕವರ್ ಮಾಡ್ಕೊಂಡು ನೀವ್ ಇಲ್ಲೇ ಇರ್ಬೇಕು, ನೀವ್ ಇಲ್ಲೇ ತಿನ್ಬೇಕು, ಹೋಗೋರ್ನೆಲ್ಲ ಹೋಗ್ಬೇಡಿ ಅನ್ಕೊಂಡು ದುಡ್ಕೊಂಡು ಅವ್ರಿಗೆ ಊಟ ಬಟ್ಟೆ ಎಲ್ಲೂ ಸಿಗ್ಲಿಲ್ವಾ, ಬಂದು ಒಂದ್ ಆರಾಮಾಗಿ ಜಾಗ ಸಿಗ್ಲಿಲ್ಲ ಮಲ್ಗಕ್ಕೆ, ನಿದ್ದೆ ಮಾಡ್ಕೊಂಡು ಊಟ ತಿನ್ಕೊಂಡು ಅವ್ರು ಎಲ್ಲಾದ್ರೂ ಹೋಗ್ಬೋದು, ಎಲ್ಲಾದ್ರೂ ಬರ್ಬೋದು. ಇದು ಒಂದ್ ಆಶ್ರಮ. ಕೈ ಕಾಲ್ ಆಗಲ್ಲ, ವಯಸ್ಸಾಗಿದೆ ಅನ್ನೋರ್ಗೆ ನಾವ್ ಮಾಡೋರು ಪ್ರಯತ್ನ. ದುಡ್ಕೊಂಡ್ ತಿನ್ನೋರ್ನ ಕುಂಡಿಸ್ಕೊಂಡು ಊಟ ಹಾಕೋದು ಎಷ್ಟು ಸರಿ ಅಲ್ವೇ? ನಮ್ಮ ವಯಸ್ಸಾಗಿರೋರು ಒಂದ್ 100 ರೂಪಾಯಿ ತರ ಕೆಪಾಸಿಟಿ, ಒಂದ್ ಚಿಂದಿ ಆದ್ರೂ ಇವತ್ತಿನ ದಿವಸ ಒಂದ್ 200-300 ಬರುತ್ತೆ. ಅಂತವ್ರನ್ನೆಲ್ಲ ಕುಂಡಿಸ್ಕೊಂಡು ನಾವು ಊಟ ಹಾಕೋದು ಏನು, ಅದಂತ ಇಷ್ಟ ಆಗಲ್ಲ ನನಗೆ. ಇದೊಂದಿದೆ ನಮ್ಗೆ ಗ್ರೂಪ್ ಅಲ್ಲಿ ಮಾಡಿ ಮಾಡಿ. ಅಂಡ್ ನಿಮ್ಮ ಕರ್ನಾಟಕ ಜನತೆ ಇಷ್ಟು ಪ್ರೀತಿ ಕೊಟ್ಟಿದಾರಲ್ಲ, ಅವ್ರ ಬಗ್ಗೆ ಏನಾದ್ರು ಹೇಳಿ. ಅಲ್ಲ, ತುಂಬಾ ಪ್ರೀತಿ ಇದೆ ಅಮ್ಮ. ಅಂದ್ರೆ ಬ್ಯಾಡ್ ಒಂದಿರ್ಬೋದು, ಪ್ರೀತಿ ತುಂಬಾ ಇದೆ. ಇನ್ಸ್ಟಾದಲ್ಲಿ ಇವಾಗ 140 ಏನೋ ಆಗತ್ತೆ, ಇನ್ನೊಂದ್ ಸ್ವಲ್ಪ ಆದ್ರೆ. ಫೇಸ್ಬುಕ್ ಅಲ್ಲಿ 32,000 ಜನ ಇದಾರೆ. ಅವರೆಲ್ಲ ಸುಮ್ನೆ ಫಾಲೋ ಮಾಡ್ತಾರಮ್ಮ. ಯಾರಾದ್ರೂ ಅವ್ರಿಗೆ ಇಷ್ಟ ಆಗದೆ ಫಾಲೋ ಮಾಡ್ತಾರ? ನಾವ್ ಅಷ್ಟಕ್ಕೆ ಇಷ್ಟ ಪಡ್ತೀವಲ್ಲ ಅನ್ನಂಗೆ. ಮನೆಯವ್ರಿಗೆ ಇಷ್ಟ ಆಗ್ಬೇಕು, ದೇವ್ರಿಗೆ ಇಷ್ಟ ಆಗ್ಬೇಕು, ಬೇರೆಯವ್ರನ್ನೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಮೋಷನ್ಸ್ ಎಲ್ಲ ಮಾಡ್ತೀರಾ? ನಾನ್ ಪ್ರಮೋಷನ್ ಮಾಡಲ್ಲಮ್ಮ, ನಾನ್ ಮಾಡಿದೀನಿ ಗೊತ್ತಾ. ಒಂದ್ ಊಟದ್ ಮಾಡಿದೀನಿ, ಒಂದ್ ಬರ್ತಡೇ ಮಾಡಿದೀನಿ, ಒಂದ್ ಸ್ಯಾರಿದ್ ಮಾಡಿದೀನಿ, ಒಂದ್ ಮೆಹಂದಿ ಮಾಡಿದೀನಿ. ಈ 4 ಮೆಹಂದಿ, ಸೀರೆ, ಬರ್ತಡೇ, ಅಡ್ಗೆದೆಲ್ಲ ಮಾಡಿದೀನಿ. ಬೆಸ್ಟ್ ಮೆಹಂದಿ ಅವ್ರದ್ದು. ಹುಡ್ಗ ಎಷ್ಟು ಆನೆಸ್ಟ್ ಅಂದ್ರೆ, ಯಾಕ 100 ರೂಪಾಯಿ ಕೊಡ್ಲಿಕ್ಕ ನಿಮ್ ಹೆಸರು ಹೇಳ್ಕೊಂಡು ನಾನ್ ಎಲ್ಲಿಗನ ಹೇಳಿ ಹೋಗ್ ಮಾಡ್ತೀನಿ ಅಂತ ತುಂಬಾ ಜನ ತಗೊಂಡಿದ್ದಾರೆ. ದಯವಿಟ್ಟು ನಾನ್ ಮಾಡಿರೋ ಪ್ರಮೋಷನ್ ಯಾವ್ದೇ ಹೋಗ್ಲಿಮು, ಒಂದು ಚೂರು ಮೋಸ ಆಗಲ್ಲಮ್ಮ. 2,000 ರೂಪಾಯಿ ಮೆಹಂದಿಗೆ ಬರೀ 200 ರೂಪಾಯಿ. ಮೆಹಂದಿಗೆ ಏನ್ ಖರ್ಚಾಗುತ್ತೆ ಅಷ್ಟು ಟ್ರಾವೆಲ್ ಖರ್ಚು. ನಾನು ಆತರ ಮಾಡಿದೀನಿ, ಒಂದು ಪ್ರಮೋಷನ್ ಮಾಡಿಲ್ಲ. ನನ್ ಯಾಕಾದ್ರೂ ಒಂಥರಪ್ಪ ಈ ಜನ, ಒಂದು ಪ್ರಮೋಷನ್ ಮಾಡಿಲ್ಲ ನಾನು. ಹೋಗ್ಲಿ, ಒಂದ್ ಮೀಡಿಯಾದಲ್ಲಿ ದುಡ್ಡು ಮಾಡಲ್ಲ, ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಬಡ್ಕೊಂತಾರೆ. ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ದುಡ್ಡು ಕೊಡ್ತಾರಂತೆ. ನನ್ಗೆ ಯಾವ್ದು ಕೊಡಲ್ಲ. ನಾನು ಆಕ್ಟಿಂಗ್ ಮಾಡಕ್ ಬಿಟ್ಬಿಡಿ. ನಾನು ಪ್ರಮೋಷನ್ ಇನ್ಮೇಲೆ ಮಾಡ್ತೀನಿ. ನಮ್ಮ ಇದುವರೆಗೂ ಮಾಡಿಲ್ಲ, ಇನ್ಮೇಲೆ ಮಾಡ್ತೀನಿ. ಏನ್ ಗೊತ್ತಾ, ಇದೆ ಊಟದ್ದು, ಒಂದ್ ಬಟ್ಟೆದಾಗ್ಬೋದು, ಒಂದ್ ಹೋಟ್ಲದಾಗ್ಬೋದು, ಒಂದ್ ಬರ್ತಡೇದಾಗ್ಬೋದು. ನನ್ ಫಾಲೋವರ್ಸ್ಗೆ ಮೋಸ ಆಗ್ಬಾರ್ದು. ಯಾರಾದ್ರೂ ಪ್ರಮೋಷನ್ ಬೇಕಿದ್ರೆ ದಯವಿಟ್ಟು ಹಾಕಂಡಿ. ನಾನ್ ಸಖತ್ತಾಗಿ ಪ್ರಮೋಷನ್ ಮಾಡ್ತೀನಿ. ನಾನ್ ಮಾಡೋ ಪ್ರಮೋಷನ್ಗೆ ಪ್ರಮೋಷನ್ ಮಾಡೋರೆ ಕಳ್ದೋಗ್ಬಿಡ್ಬೇಕು, ಮಾಡ್ಸೋರೆ ಕಳ್ದೋಗ್ಬಿಡ್ಬೇಕು, ಆ ರೇಂಜ್ ಪ್ರಮೋಷನ್ ಮಾಡ್ತೀನಿ. ಏನೋ ಫುಟ್ಪಾತ್ ಗಾಡಿ ತಳ್ಕೊಂಡು ವ್ಯಾಪಾರ ಮಾಡ್ಕೊಂಡು ಅವಳೆ ಇವಳಿಗೆ ಏನ್ ಬರ್ತದೆ ಅಂತ ಅನ್ನೋರು ತುಂಬಾ ಜನ ಇದ್ದೀರಾ. ನಾನ್ ಪ್ರಮೋಷನ್ ಮಾಡಕ್ ನಿಂತ್ಕೊಂಡ್ರೆ ಇಡೀ ಬೆಂಗಳೂರೇ ನನ್ ಕಡೆ ತಿರುಗಿ ನೋಡ್ಬೇಕು. ಒಂದ್ ಡ್ರೆಸ್ಗೂ ಅಷ್ಟೇ, ಒಂದ್ ನೈಟ್ ಹಾಕೊಂಡು ಸುತ್ತಿದೀನಿ ಅನ್ಕೊಬೋದು. ಜೀವನ ಅದು. ಜೀವನ ಬಿಟ್ಟು ನಿಂತ್ರೆ ನೈಟಿಗೆ ಕಿತ್ತಾಕ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ ನಾನು, ಸೋಕಿ ಮಾಡ್ಬೇಕು ಅಂತ ನಿಂತ್ರೆ. ಅದು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರಾದ್ರೂ ಈ ಮುಖಾಂತರ ಹೇಳ್ತೀನಿ, ನೀವೊಂದು ಹೋಟ್ಲು ಮಾಡ್ತಾ ಇದ್ದೀರಾ, ನೀವು 4 ಜನ ಗೊತ್ತಾಗ್ಬೇಕಾ? ನೀವೊಂದ್ ಬಟ್ಟೆ ಅಂಗಡಿ ಮಾಡ್ತೀರಾ, ಒಂದ್ 4 ಜನ ಗೊತ್ತಾಗ್ಬೇಕಾ? ನನ್ಗೆ ಹೇಳಿ, ನನ್ ಗೊತ್ತಾಗಂಗ್ ಮಾಡ್ಕೊಡ್ತೀನಿ. ನೀವು ಕಾಸು ಕೊಡ್ಬೇಡಿ, ಏನು ಕೊಡ್ಬೇಡಿ. ನೀವು ಕೊಡೋ ಪ್ರೀತಿಗೆ ನಾನು ಪ್ರತಿಫಲವಾಗಿ ಇದ್ ಮಾಡ್ಕೊಡ್ತೀನಿ. ಏಯ್, ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? 3 ಹೊತ್ತು ರೀಲ್ಸ್ ಮಾಡ್ಕೊಂಡೇ ಇರ್ತೀಯಲ್ವಾ? ಮನೆ ಮಠ ಇಲ್ವಾ ನಿನ್ಗೆ? ನಿನ್ಗೈತಾ? ಏನ್ ನನ್ಗೈತಾ? ನಿಮ್ದು ಎಷ್ಟಾಯ್ತು ಅಷ್ಟ್ ನೋಡ್ಕೊಳ್ರಿ. ನಮ್ಮವರ್ಗು ಯಾಕೆ ಬರ್ತೀರಾ? ನಾವ್ ಕೆಲ್ಸ ಮಾಡ್ತೀವೋ, ರೀಲ್ಸ್ ಮಾಡ್ತೀವೋ, ಇಲ್ಲ ಬಿಚ್ಚಾಕೊಂಡ್ ಕುಣಿತೀವೋ, ನಮ್ಮ ಮನೆಯವ್ರಿಗೆ ಸಂಬಂಧಪಟ್ಟ ವಿಷಯ, ನಮಗ್ ಸಂಬಂಧಪಟ್ಟ ವಿಷಯ. ಅದನ್ನೆಲ್ಲ ಕೇಳಕ್ ನೀವ್ ಯಾರು? ನಿಮ್ ಮನೆ ಹತ್ರ ಏನಾದ್ರು ಬರ್ತೀವಾ? ನಿಮ್ ಫೋನ್ ಏನಾದ್ರು ಇಸ್ಕೋತೀವ? ಏನಾದ್ರು ಭಿಕ್ಷೆ ಬೇಡ್ಕೊಂಡ್ ಬರ್ತೀವ? ಆದ್ರೆ ನೋಡು, ಆಗ್ಲಿಲ್ಲ ಮುಂದೆ ಹೋಗು. ನೀನ್ ಯಾರು ನನ್ಗೆ ಹೇಳಕ್ಕೆ? ನನ್ನಿಟ್ಟು, ನನ್ ಬಟ್ಟೆ, ನನ್ ಕಷ್ಟ, ನನ್ ಮನೆ, ನನ್ ಮಕ್ಳು, ನನ್ ಗಂಡ, ನನ್ ಫೋನು, ನನ್ ರೀಲ್ಸು, ನನ್ ಆಕ್ಟಿಂಗು, ಇಷ್ಟೆಲ್ಲ ಕೇಳಕ್ ನೀನ್ ಯಾರು? ಹೋಗ್ತಾ ಇದೆಯಾ? ಸುಮ್ನೆ ಹೋಗ್ತಾ ಇರ್ಬೇಕು. ರೋಡ್ ಇರೋದು ಹೋಗಕ್ಕೆ. ರೋಡಲ್ಲಿ ಹೋಗೋರೆಲ್ಲ ನಿಂತ್ಕೊಂಡು ಕ್ವಶನ್ ಮಾಡಕ್ಕಲ್ಲ. ನಿಂದ ಎಷ್ಟಾಯ್ತು ನೋಡ್ಕೊಂಡು, ನಿಮ್ ಮನೇಲಿ ಯಾರನ್ನ ಮಾಡ್ತಿದ್ರ ಹೋಗ್ ಫಸ್ಟ್ ಅವ್ರನ್ನ ಕೇಳು. ಯಾವ ಮೋರಿಲ್ ಬಿದ್ದಿರ್ತಾರೆ ನೋಡೋಗು ಫಸ್ಟ್ ನಿಮ್ ಮನೇಲಿ ಇರೋರು. ನನಗ್ ಬಂದ್ಬಿಟ್ಟಿದ್ಯಲ್ಲ ದೊಡ್ಡದಾಗ ಹೇಳಕ್ಕೆ. ನನ್ಗೆಲ್ಲ ಹೇಳೋದ್ ಇಟ್ಕೊಂಡು ನನ್ಗೆ ಹೇಳಕ್ಕೆ ಅಂತ ನಮ್ ಮನೇಲಿ ಇದಾರೆ. ಅವ್ರು ಹೇಳಿದ್ರೆ ನಾನ್ ಕೇಳ್ತೀನಿ. ಬಾಯಿ ಮುಚ್ಕೊಂಡು ಸುಮ್ನೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ಆಗಲ್ಲಪ್ಪ ಈ ಜನ್ಮದಲ್ಲಿ. ಒಬ್ರು ಇಟ್ಟಿಗೆ ಹೋಗಲ್ಲ, ಒಬ್ರು ಮನೆ ಬಟ್ಟೆಗೆ ಹೋಗಲ್ಲ. ನಮ್ ಕಷ್ಟ ನಮ್ಗೆ, ನಮ್ ಖುಷಿಗೆ ನಾವ್ ಏನೋ ಮಾಡ್ಕೊಂಡ್ ಸಾಯ್ತೀವಿ. 6 ಜನ ಅದಕ್ಕೂ ಬಿಡಲ್ಲ ನಮ್ಮನ್ನ. ನಾವ್ ಯಾವ ಕೆರೆಗೆ ಹೋಗೋಣ ಹೋಗಿ, ನಮ್ ಮನೇಲೆ ಯಾರು ಒಂದ್ ಮಾತನ್ನಲ್ಲ. ದಾರಿಲಿ ಹೋಗೋರ್ ಬರೋರ್ ಹತ್ರಲ್ಲ ಅನ್ಕೋಬೇಕು. ನಾವ್ ಖುಷಿನೇ ಪಡಂಗಿಲ್ವಾ? ನಾವ್ ಖುಷಿಯಾಗಿರಂಗಿಲ್ವಾ ಹೇಳಿ? ನಾವ್ ಯಾರ ಹತ್ರನಾರು ಭಿಕ್ಷೆ ಬೇಡ್ತೀವ? ನಮ್ ಕೆಲ್ಸ ಬೆಳಿಗ್ಗೆ ಎದ್ರೆ ಆ ಕೆಲಸದೊಳಗು ಕೆಲ್ಸ ಮಾಡ್ಕೊಂಡು, ನನ್ ಮಕ್ಳನ್ನ ಓದಿಸ್ಕೊಂಡು, ನನ್ ಮನೇಲಿ ಕೆಲ್ಸ ಮಾಡ್ಕೊಂಡು, ನನ್ ಖುಷಿಗೆ ಒಂದ್ ರೀಲ್ಸ್ ಮಾಡಿದ್ರು ಅದಕ್ ಬಿಡಲ್ಲ 6 ಜನ. ನಾನು ಏನ್ ಮಾಡ್ಲಿ ದೇವ್ರೆ? ನಾನು ಏನ್ ತಪ್ಪು ಮಾಡಿನಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ನಾನೊಂದು ಆಕ್ಟಿಂಗ್ ಹೋಗ್ಬೇಕು, ನನ್ಗೊಂದು ಖುಷಿಗೋಸ್ಕರ ನಾನೊಂದು ರೀಲ್ಸ್ ಮಾಡ್ತೀನಿ. ಸುಮ್ಮನೆ ನನ್ಗೆ ಯಾಕೆ ಅಂತೀರಾ, ಆಡ್ತೀರಾ, ಬಿಟ್ಬಿಡಿ. ನಮ್ಮ ಪಾಡಕ್ ನಮ್ಮನ್ ಬಿಡಿ. ನಿಮ್ಮನ್ನ ಯಾರಾದ್ರೂ ಕೇಳ್ತೀವ, ನಿಮ್ಮನ್ನ ಯಾರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತಾರ, ಅವ್ರಿಗೆ ಬೇಕಾದ್ರೆ ನೀವು ಅನ್ನಿ, ನಾನು ಯಾವತ್ತೂ ಕೇಳಲ್ಲ. ನಾನು ಆಕ್ಟಿಂಗ್ ಹೋಗೋರ್ಗು ನಾನು ಮಾಡ್ಕೊಂತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನ ಯಾಕೆ ಹಿಂಗೆ ಅನ್ನಿಸ್ತೀರಾ, ಅಯ್ಯೋ ಅನ್ನಿಸ್ತೀರಾ. ಪ್ಲೀಸ್ ಫ್ರೆಂಡ್ಸ್, ನಿಮ್ಮ ಹತ್ರ ಯಾರು ಕೇಳ್ತಾರೆ ಅವ್ರಿಗೆ ಕಮೆಂಟ್ ಹಾಕಿ. ಸುಮ್ಮನೆ ನನಗೇನು ಅನ್ಬೇಡಿ ಪ್ಲೀಸ್. ನೋಡಿದ್ರಲ್ಲ ಎಷ್ಟೆಲ್ಲ ಮಾತಾಡಿದ್ವಿ ಸವಿತಾ ಅಕ್ಕ ಜೊತೆ. ಅವ್ರ ಆ್ಯಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಅವ್ರ ಡ್ರೀಮ್ ಆಗಿರ್ಬೋದು, ಆ್ಯಂಡ್ ಅವರು ಜನಕ್ಕೆ ಹೆಲ್ಪ್ ಮಾಡ್ತಿರೋದಿರ ಆಗಿರ್ಬೋದು, ಪ್ರತಿಯೊಂದು ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪ್ಯೂರ್ ಹಾರ್ಟ್ ಅಂತಲೇ ಹೇಳ್ಬೋದು, ಏನು ಮನಸ್ಸಿನಲ್ಲಿ ಇಟ್ಕೊಳ್ದೆ ಮಾತಾಡಿದ್ರು. ಕೊನೆದಾಗ ಏನಾದರೂ ಹೇಳೋದಾದ್ರೆ ಹೇಳಿ ಅಕ್ಕ, ನಮ್ಮ ಸಂಸ್ಥೆ ಬಗ್ಗೆ ಏನಾದರೂ ಹೇಳ್ಕೊಳ್ಳೋದಿದ್ರೆ ಕೊನೆದಾಗ ಹೇಳಿ. ನಂಗೆ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು ಅಮ್ಮ. ನಾನು ಯಾವತ್ತೂ ಇಂಟ್ರ್ಯೂ ಕೊಟ್ಟಿಲ್ಲ, ಬಟ್ ಇಂಟ್ರ್ಯೂ ತುಂಬ ಜನ ಕೇಳಿದ್ರು. ನಾನು ಗೊತ್ತಲ್ಲ ಮುಸ್ರೆ ಕೆಲಸ ಮಾಡೋಳು, ನನ್ಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ. ಆಮೇಲೆ ಒಂದು ಪ್ರೀತಿ ಕನೆಕ್ಟ್ ನನಗೆ. ಅಡುಗೆ ಮಾಡಬೇಕು ಅಕ್ಕ ಅಂತಾರ. ನಾನು ನಿಜವಾಗ್ಲೂ ನಾನು ತಿನ್ನೋ ತಟ್ಟೆನೇ ಕೊಟ್ಬಿಡ್ತೀನಿ. ಈಗಲೂ ನಮ್ಮ ಮನೆ ಹತ್ರ ಮಿಕ್ಸಿ ರಿಪೇರಿ ಮಾಡೋರು ಬರ್ತಾರೆ, ಆಮೇಲೆ ಗ್ಯಾಸ್ಗಳು ರಿಪೇರಿ ಮಾಡೋರು, ಮತ್ತೆ ಚಿಂದಿ ಅವ್ರು ಬರ್ತಾರೆ. ಅವ್ರು ನಮ್ಮ ಮನೆ ಹತ್ರ ಕೂತ್ಕೊಳ್ದೆ ಮುಂದಕ್ಕೆ ಹೋಗಲ್ಲ. ಒಂದು ವಿಡಿಯೋಗಳು ಮಾಡ್ಬೋದು, ಅವ್ರು ಕೆಲವ್ರು ಮಾಡು ಅಂತಾರೆ. ಆದ್ರೆ ಏನ್ ಗೊತ್ತಾ, ಅದಕ್ಕೂ ಒಂದು ಇದನ್ನ ತೋರ್ಸ್ಬೇಕು, ಲೈಕ್ಸ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ. ನಾನು ಆಕ್ಟಿಂಗ್ಗೋಸ್ಕರ ಅವ್ರನ್ನ ತೋರ್ಸೋದ್ ಬೇಕಿಲ್ವಲ್ಲ, ಅದಕ್ಕೆ ನಾನು ತೋರ್ಸಲ್ಲ. ನನ್ ಮನೆ ಹತ್ರ ಕುತ್ಕೊಳ್ದೆ ಮುಂದೆನೆ ಹೋಗಲ್ಲಮ್ಮ. ಒಂದು ಗಿಡ ಇದೆ, ಅಲ್ಲಿ ಕುಂತಿದ್ದು ಮುಂದಕ್ಕೆ ಹೋಗ್ತಾರೆ. ನನ್ನಲ್ಲಿ ಮನೇಲಿ ಏನಿರುತ್ತೆ ಅದ್ ಕೊಡ್ತೀವಿ. ನನ್ಗೆ ತುಂಬಾ ಖುಷಿ ಆಯ್ತು ಇದು ವಿಶ್ವವಿಜಯವಾಣಿಗೆ ಬಂದಿದ್ದು. ನಾನು ಎಲ್ಲೂ ಇಂಟ್ರ್ಯೂ ಕೊಟ್ಟಿರ್ಲಿಲ್ಲ. ನಾನು ಇಲ್ಲಿ ಕೊಡ್ಬೇಕು ಅನ್ನೋದಿರ್ಲಿಲ್ಲ, ನಾನು ಮುಂದೆ ತುಂಬಾ ಹೋಗ್ಬೇಕು ಅನ್ನೋದಿತ್ತು. ನನ್ಗೆ ಏನೋ ತುಂಬಾ ಕನೆಕ್ಟ್ ಆಗೋರು, ತುಂಬಾ ಒಳ್ಳೆಯವ್ರು ಇದಾರೆ ಸಿರಿಯವರು. ಒಂದು ಪ್ರೀತಿ ವಿಶ್ವಾಸಕ್ಕೆ ಬಂದು ನನ್ ಕಷ್ಟನೆಲ್ಲ ಹೇಳ್ಕೊಂಡಿದೀನಿ. ದಯವಿಟ್ಟು ಇನ್ಮೇಲಾದ್ರೂ ನನಗೆ ಸಪೋರ್ಟ್ ಮಾಡಿ. ನನ್ಗೇನು ಸಪೋರ್ಟ್ ಮಾಡಬೇಡಿ, ನನ್ ಕಮೆಂಟ್ ಮಾಡೋದ್ ಬಿಟ್ಬಿಡಿ. ನನ್ ಪಾಡಕ್ ನನ್ ಬಿಡಿ. ನನ್ಗೆ ಖುಷಿ ಆಯ್ತು. ಒಳ್ಳೇದಾಗ್ಲಮ್ಮ ವಿಶ್ವವಿಜಯವಾಣಿಗೆ. ಥ್ಯಾಂಕ್ ಯು ಅಕ್ಕ. ನೋಡಿದ್ರಲ್ಲ ಸವಿತಾ ಅಕ್ಕ ಎಷ್ಟು ತುಂಬ ಚೆನ್ನಾಗಿ ಮಾತಾಡೋದು. ನಮಗೂ ತುಂಬ ಪರ್ಸ್ನಲಿ ತುಂಬ ಕನೆಕ್ಟ್ ಆದರು. ಆ್ಯಂಡ್ ಅವ್ರು ಮಾತಾಡಿದ ರೀತಿ ನೀತಿ, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸು, ಅವ್ರ ಟ್ಯಾಲೆಂಟ್, ಅವ್ರ ಮಕ್ಳ ಬಗ್ಗೆ ಹೇಳಿದ್ದು, ಈಗಿನ ಕಾಲದ ಮಕ್ಕಳು ಹೇಗಿರಬೇಕು, ಮತ್ತು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿದ್ದು, ಅವ್ರ ಗಂಡ ಸಪೋರ್ಟು, ಅವ್ರ ತಂದೆ ತಾಯಿಯ ಸಪೋರ್ಟು, ಅವ್ರ ಫ್ರೆಂಡ್ಸು, ಫ್ಯಾಮಿಲಿ, ಅಕ್ಕಪಕ್ಕದವ್ರು ಏನು ಮಾತಾಡಿದ್ರು, ಏನೇ ಮಾತಾಡಿದ್ರು ಇಷ್ಟು ಸ್ಟ್ರಾಂಗ್ ಆಗಿರೋರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ಅವ್ರು ತುಂಬ ಕನಸಿಟ್ಕೊಂಡಿದ್ದಾರೆ. ಅವ್ರಿಗೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಒಳ್ಳೆ ತಂದಲ್ಲೇ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.